ಹರೇ ರಾಮ. ಕರುಣರಸದ ಕೋಟಿ ವರಿವ ಕಟಾಕ್ಷದ ಪರತತ್ವ ವರುಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯಮಾಯ ಧರ್ಮರಾಜಾಯ ಮೃತ್ಯವೆ ಮೊದಲು ಧರ್ಮಮೂರ್ತಿಯಾದ ಪ್ರಭು ಶ್ರೀರಾಮಚಂದ್ರನನ್ನು ಸ್ಮರಿಸಿ, ಧರ್ಮದ ಮತ್ತೊಂದು ಮೂರ್ತಿಯೇ ಆದ ಯಮಧರ್ಮರಾಜನನ್ನು ಆರ್ದ್ರವಾಗಿ ಭಾವಿಸಿ ಜೀವಯಾನದ ಈ ಬಾರಿಯ ಪ್ರವಚನ ಸರಣಿಯ ಮುಂದುವರಿಕೆಗೆ ಮುಂದಾಗ್ತಾ ಇದ್ದೇವೆ. ಅಮರತ್ವ ಪ್ರತಿಯೊಂದು ಜೀವದ ಆಳ ಗಾಢ ಬಯಕೆ. ಸಾಯಲು ಯಾರಿಗೂ ಇಷ್ಟ ಇಲ್ಲ. ಎಲ್ಲರೂ ಬದುಕಲೇ ಬಯಸುವವರು ಎಷ್ಟು ಕಾಲ ಅಂತ ಇಲ್ಲ. ಶತವರ್ಷಗಳು ಕಳೆದರೂ ಕೂಡ ಇನ್ನೂ ಬದುಕಬೇಕು ಅನ್ನುವ ಅಪೇಕ್ಷೆ ಇರ್ತದಂತೆ ಸಾಮಾನ್ಯವಾಗಿ. ಕೊನೆಯ ಪಕ್ಷ ಮೃತ್ಯುವನ್ನು ಮುಂದೂಡುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ನಾವು ಮಾಡುವ ವ್ಯಾಯಾಮವೋ, ನಾವು ಆಹಾರ ತೆಗೆದುಕೊಳ್ಳುವಾಗ ಮಾಡುವಂಥ ಜಾಗೃತಿಯೋ, ಕಾಯಿಲೆ ಬಂದಾಗ ಚಿಕಿತ್ಸೆಯೋ, ದೀರ್ಘಾಯುಷ್ಯಗೆ ಮಾಡುವಂಥ ಪ್ರತಿಯೊಂದು ಕಾರ್ಯವು ಏನದು ಅಂದರೆ ಅನಿವಾರ್ಯವನ್ನು ಮುಂದೂಡುವಂಥದ್ದು. ಸಾವು ಅನಿವಾರ್ಯ, ಅದು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಕೊನೆ ಪಕ್ಷ ಮುಂದೂಡು, 3 ತಿಂಗಳು ಮುಂದೂಡು, 6 ತಿಂಗಳು ಮುಂದೂಡು, 1 ದಿನ ಮುಂದೂಡು, ಕೊನೆಗೊಂದು 5 ನಿಮಿಷ ಒಂದು ಕಾಫಿ ಕುಡಿದು ಬರೋಷ್ಟು ಹೊತ್ತಾದರೂ ಅವಕಾಶ ಕೊಡ್ತಾನೆ ಮಾತು ನೋಡೋದು. ಆದರೆ ಅವನು ಮಾತ್ರ ಹಾಗಿಲ್ವೇ ಇಲ್ಲ ಅಂತ. ಆ ಸಮಯ ಬಂತು ಅಂದ್ರೆ ಮುಗೀತು ಅಂತ. ನೀನು ಯಾರೇ ಆಗಿರು, ಏಳು ಹೊರಡು ಎನ್ನುವಂಥವನು. ಆದರೆ ಜೀವಕ್ಕೆ ಈ ಬಯಕೆ ಮುಗೀತು ಅಂತಲೇ ಇಲ್ಲ. ತದಪಿ ನಮುಂಚತಿ ಆಶಾಪಿಂಡಂ. ಕೇಳಿದಿರಲ್ವಾ ಶಂಕರಾಚಾರ್ಯರ ಮಾತು? ಹೇಳಿ, ಪೂರ್ತಿ ಹೇಳಿ ಅದನ್ನು. ಮಧ್ಯದಲ್ಲಿ ಶುರು ಮಾಡಿದ್ರೆ ನೀವು ಆರಂಭದಿಂದ ಹೇಳಕ್ಕೆ ಗೊತ್ತಿರ್ಬೇಕು ನಿಮಗೆ. ತದಪಿ ನಮುಂಚತಿ ಆಶಾಪಿಂಡಂ. ಒಂಚೂರು ಹಿಂದೆ ಹೇಳ್ಬೇಕಾ? ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ಅಂಗಂ ಗಲಿತಂ ಮಧ್ಯೆ ಶುರು ಮಾಡಿದರೆ ಆರಂಭದಿಂದ ಹೇಳೋದು ಕಲಿಬೇಕು. ಯಾವಾಗಲೂ ಒಂದು ಸಣ್ಣ ತುಂಡು ಸಿಕ್ಕಿದ್ರೆ ಇಡೀ ಹೇಳೋದಕ್ಕೆ ಕಲಿಬೇಕು. ಹಾಗೆ ಶಂಕರಾಚಾರ್ಯರು ಹೇಳಿದ್ದಾರೆ ನೋಡಿ ಅಲ್ಲಿ, ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ. ಬಾಯಲ್ಲಿ ಒಂದು ಹಲ್ಲೂ ಇಲ್ಲ, ಶರೀರವೆಲ್ಲ ಜರ್ಜರಿತವಾಗಿದೆ, ತಲೆ ಕೂದಲು ಬೆಳ್ಳಗಾಗಿದೆ. ವೃದ್ಧೋ ಯಾತಿ ಗೃಹೀತ್ವಾ ದಂಡಂ. ನಡ್ಕೊಂಡು ಹೋಗೋದು ಕಷ್ಟ, ಕೋಲು ಬೇಕು, ದೊಣ್ಣೆ ಬೇಕು, ಕೋಲು ಉರ್ಕೊಂಡು ನಡಿಬೇಕು. ಇಂಥ ಸ್ಥಿತಿ ಇದ್ದರೂ ಕೂಡ ತದಪಿ ನಮುಂಚತಿ ಆಶಾಪಿಂಡಂ. ಇಂಥದ್ದೇ ಒಂದು ಕಥೆ ಇದೆ, ದೃಷ್ಟಾಂತ ಕಥೆ. ನಾವು ಆಗಾಗ ನೆನಪು ಮಾಡ್ಕೋತಾ ಇರ್ತೇವೆ ಅದನ್ನು. ಒಂದು ಮುದುಕಿ, ಅವಳಿಗೆ ಯಾರಿಲ್ಲ, ಒಬ್ಬಂಟಿ. ಹಾಗಾಗಿ ಅವಳ ಜೀವನ ಹೇಗೆ ಅಂದರೆ
ಅವಳು ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಸಂಗ್ರಹ ಮಾಡಿ ಹೊರೆ ಕಟ್ಟಿ ತಲೆ ಮೇಲೆ ಹೊತ್ತು ತಂದು ಮಾರಿ ಜೀವನ ಆಗಬೇಕು. ಇಂತಹ ಕಷ್ಟದ ಬದುಕು, ನೋವುಗಳು ತುಂಬ ಆಗೋಗಿದೆ ಜೀವನದಲ್ಲಿ. ಯಾರಿಲ್ಲ ಅಂದರೆ ಏನು ಅರ್ಥ? ಎಲ್ಲ ಒಬ್ಬೊಬ್ಬರು ಹೋಗಿದ್ದಾರೆ ಅಂತ, ಇವಳು ಒಬ್ಬಳೇ ಉಳ್ಕೊಂಡಿದ್ದಾಳೆ ಅಂತ. ಒಬ್ಬೊಬ್ಬರು ಹೋದಾಗಲೂ ಒಂದೊಂದು ಪೆಟ್ಟೋದು. ಇಂಥ ಸ್ಥಿತಿಯಲ್ಲಿದ್ದಾಳೆ. ನಡು ಬಿಸಿಲು, ತುಂಬ ಬಳಲಿದ್ದಾಳೆ, ಬಾಯಾರಿದ್ದಾಳೆ. ಕಾಡಿನಲ್ಲಿ ಕಟ್ಟಿಗೆ ಹೊರೆಯನ್ನು ಕಷ್ಟಪಟ್ಟು ಕಟ್ಟಿ ಎತ್ತಿ ತಲೆ ಮೇಲೆ ಇಟ್ಕೊಂಡು ಇನ್ನೇನು ಹೊರಡಬೇಕು ಅಂತಿರುವಾಗ ತಪ್ಪಿ ಬಿದ್ದುಬಿಟ್ಲೆ ಅಂತೆ. ಕಟ್ಟಿಗೆ ಹೊರೆ ಕೂಡ ಬಿತ್ತು. ಸಾಕಾಗಿ ಹೋಯ್ತು ಅವಳಿಗೆ, ಬೇಡ ಇನ್ನು ಬದುಕು ಅಂತ. ಆಗ ಎರಡೂ ಕೈ ಎತ್ತಿ ಕಾರದ್ಲಂತೆ, ಮೃತ್ಯುವೇ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬಾರದೆ. ಮೃತ್ಯುವಿಗೆ ಆಹ್ವಾನ. ಅದೇ ಸಮಯದಲ್ಲಿ ಆಕಾಶದಲ್ಲಿ ಮೃತ್ಯು ದೇವತೆ ಸಾಗಿ ಹೋಗ್ತಾ ಇತ್ತಂತೆ. ಅದಕ್ಕೆ ಕೇಳ್ತು, ನನ್ನನ್ನು ಕರೆಯುವವರು ಇದ್ದಾರಲ್ಲ, ಎಲ್ಲ ನನ್ನನ್ನು ದೂರ ತಳ್ಳುವವರೇ, ಬರಬೇಡ ಬರಬೇಡ ಅಂತ ಹೇಳೋರೆ. ಹೀಗಿರುವಾಗ ಒಂದು ಜೀವ ನನ್ನನ್ನು ಕೂಗಿ ಕರಿತಾ ಇದೆ ಅಂದರೆ ಹೋಗಿ ನೋಡಲೇಬೇಕು ಅಂತ ಮೃತ್ಯು ಭಾರಿ ಸಂಭ್ರಮದಿಂದ ಕೆಳಗಿಳಿದು ಬಂತಂತೆ. ಬಂದು ಆ ಅಜ್ಜಿ ಮುಂದೆ ನಿಂತ್ಕೊಂಡು, ಅಜ್ಜಿ ಏನಾಗಬೇಕಿತ್ತು, ನನ್ನನ್ನು ಕರೆದ್ಯಾ ಅಂತ. ಹೌದು, ಆ ಕಟ್ಟಿಗೆ ಹೊರ ಈತಿ ಸ್ವಲ್ಪ ತಲೆ ಮೇಲಿಡು ಅಂತ. ಮತ್ತೆ ಶುರುವಾಯಿತು ಜೀವನ ಅಂತ. ಕರೆದಿದ್ದು ಹೌದು, ಮೃತ್ಯುವೇ ಬಂದು ನನ್ನನ್ನು ಕರ್ಕೊಂಡು ಹೋಗಬಾರದೆ ಅಂತ. ಬಂದಾಗ ಇಲ್ಲಿ ಕಟ್ಟಿಗೆ ಹೊರ ಎತ್ತಿ ತಲೆ ಮೇಲಿಡು ಅಂತ. ಅದನ್ನು ಮಾರಿ ಮತ್ತೆ ಬರೋ ದುಡ್ಡನ್ನು ನೆನೆಸೋದ್ರಲ್ಲಿದ್ದಾಳೆ ಅವಳು, ಹೊರತು ಸಾಯುವ ಸಿದ್ಧತೆಯಲ್ಲಿ ಇಲ್ಲ ಅಂತ. ಹಾಗಾಗಿ ಎಲ್ಲ ಜೀವಗಳು ಬದುಕನ್ನು ಬಯಸ್ತೇವೆ, ಶಾಶ್ವತ ಬದುಕನ್ನು ಬಯಸ್ತೇವೆ. ಅದಕ್ಕಾಗಿ ಯಾವ ದಾರಿನಾರು ಹಿಡಿತೇವೆ. ತಾನು ಶಾಶ್ವತನಾಗಬೇಕು ಅನ್ನೋದಕ್ಕೆ ಎಂತೆಂಥ ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ. ಅಂತೂ ಸಾಯೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಅಮೃತತ್ವ ಅನ್ನುವಂಥದ್ದು ಜೀವದ ಮೂಲ ಧರ್ಮ. ನಾವೆಲ್ಲ ನಿಜವಾಗಿ ಅಮೃತರು. ಅದನ್ನು ಕಳ್ಕೊಂಡಿದ್ದೇವೆ ಈಗ ಅಂತ. ನಮ್ಮ ಅಮೃತತ್ವವನ್ನು, ನಮ್ಮ ಶಾಶ್ವತತೆಯನ್ನು ಕಳೆದುಕೊಂಡು ನಾವು ಇಲ್ಲಿಗೆ ಬಂದಿರುವಂಥದ್ದು ಅಂತ. ಹಾಗಾಗಿ ಆಳದ ಜೀವದ ಬಯಕೆ ಅದು ಮನಸ್ಸಿನ ಮೂಲಕ ವ್ಯಕ್ತ ಆಗ್ತಾ ಇರುತ್ತೆ. ಸಾವು ಬೇಡ ಸಾವು ಬೇಡ ಅಂತ ಅನಿಸ್ತಾ ಇರುತ್ತೆ ಅಂತ. ರಾವಣ ಹಿಡಿದ ದಾರಿ ಸಂಘರ್ಷವಂತೆ. ಅಮೃತತ್ವದ ಸಲುವಾಗಿ ರಾವಣ ಹಿಡಿದ ದಾರಿ ಸೃಷ್ಟಿಯ ಜೊತೆಗೆ ಸಂಘರ್ಷ, ಸೃಷ್ಟಿಯ ವ್ಯವಸ್ಥೆಯ ಜೊತೆಗೆ ಸಂಘರ್ಷ. ನಿಮಗೆ ನಾವು ನಚಿಕೇತನ ಕಥೆಯನ್ನು ಹೇಳಿದ್ವು. ಕಳೆದ ಜೀವಿಯಾನದ ಆರಂಭದಲ್ಲಿ ನಚಿಕೇತನ ಕಥೆ ಹೇಳಿದ್ವು. ಅದಕ್ಕೂ ಇದಕ್ಕೂ ಒಂಚೂರು ಸಾಮ್ಯ ಇದೆ. ನಚಿಕೇತನಿಗೂ ರಾವಣನಿಗೂ ಎಲ್ಲಿಯ ಸಾಮ್ಯ ಅಂತ ಕೇಳಬೇಡಿ, ಆಂಶಿಕ ಸಾಮ್ಯ. ಎಷ್ಟು ಅಂದರೆ, ಅವನು ಜೀವಂತ ಯಮನನ್ನು ಕಂಡವನು ನಚಿಕೇತ. ಬದುಕಿ ಇದ್ದಾಗಲೇ ಯಮಲೋಕಕ್ಕೆ ಹೋದವನು, ಯಮನ ಭೇಟಿ ಮಾಡಿದವನು, ಯಮನನ್ನು ಕಂಡವನು, ಯಮನ ಜೊತೆ ಮಾತಾಡಿದವನು. ಇವನು ಹಾಗೆ ಜೀವಂತ ಬದುಕಿ ಇರುವಾಗಲೇ ಯಮಲೋಕಕ್ಕೆ ಹೋದವನು, ಯಮನ ಭೇಟಿ ಮಾಡಿದವನು. ಚೂರು ಜಾಸ್ತಿ ಏನು ಅಂದರೆ ಯಮನ ಜೊತೆ ಗುದ್ದಾಡಿದವನು ಅಂತ. ಅದೊಂಚೂರು ಹೆಚ್ಚುವರಿ. ಅವನದ್ದು ಉಂಟು, ನಚಿಕೇತನದ್ದು ಉಂಟು. ಅದು ಮಾತಿನಲ್ಲಿ ಗುದ್ದಾಟ. ವರ ಕೊಡು ಅಂತ. ಸತ್ತ ನಂತರ ಏನಾಗ್ತಾರೆ ಮನುಷ್ಯರು ಹೇಳು ಅಂತ, ಅಥವಾ ಜೀವಿಗಳು ಸತ್ತ ನಂತರ ಏನಾಗ್ತವೆ ಅಂತ. ಬೇಡ ಬೇಡ ಬೇರೆ ಏನಾದರೂ ಕೇಳು ಅಂತ ಯಮ. ಇಲ್ಲ ಅದೇ ಬೇಕು ಅಂತ ನಚಿಕೇತ ಅಂತ. ಮಾತಿನ ಗುದ್ದಾಟ. ಇದು ಹಾಗಲ್ಲ, ಇದು ಸ್ವಲ್ಪ ಭಯಂಕರ ಇದು ಅಂತ. ಹಾಗೆ ನಚಿಕೇತನ ಸಮಯ ಅಷ್ಟರ ಮಟ್ಟಿಗಿದೆ. ಆದರೆ ಉಳಿದಂತೆ ಇಲ್ಲ. ಯಾಕೆಂದರೆ ಅವನು ಪರಮ ಸಾತ್ವಿಕ, ಇವನ ಹಾಗಲ್ಲ, ರಾಜಸ ತಾಮಸ ರಾವಣ. ಹಾಗಾಗಿ ರೀತಿ ಬೇರೆ ಇದೆ ರಾವಣನದ್ದು ಅಂತ. ಸೃಷ್ಟಿಯೊಡನೆ ಸಂಘರ್ಷ ಅಂತ ಹೇಳಿದ್ವು. ರಾವಣ ತಪಸ್ಸು ಮಾಡಿದ. ಮೊದಲು ತನ್ನದೇ ತಲೆ ಕಡಿದು ಹಾಕಿ ವರ ಕೇಳಿದ. ವರ ಸಿಕ್ಕಿದ ಮೇಲೆ ಬೇರೆಯವ್ರ ತಲೆ ಕಡಿಯೋಕೆ ಶುರು ಮಾಡಿದ. ನೋಡಿ, ತನಗೆ ಅಮರತ್ವ ಬೇಕು, ಬೇರೆಯವ್ರಿಗೆ ಬೇಡವಾ? ಬಲ್ಲವರು ಏನು ಹೇಳ್ತಾರೆ? ಆತ್ಮವತ್ ಸರ್ವಭೂತಾನಿ ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೆ. ಯಾವುದು ನಮಗೆ ಹಿತವಲ್ಲವೋ ಅದನ್ನು ಬೇರೆಯವ್ರಿಗೆ ಮಾಡಬಾರ್ದು, ಯಾವುದು ನಮಗೆ ಕ್ಲೇಶವೋ ಅದನ್ನು ಬೇರೆಯವ್ರಿಗೆ ಮಾಡಬಾರ್ದು. ಸರಳವಾಗಿ ಧರ್ಮ ಅಂದರೆ ಅದು. ನಿನಗೂ ತೊಂದರೆ ಆಗುವಂಥದ್ದನ್ನು ಬೇರೆಯವ್ರಿಗೆ ಮಾಡಬೇಡ ಅಂತ. ಇದು ಒಳ್ಳೆ ಕತೆ. ಇವನು 10,000 ವರ್ಷ ತಪಸ್ಸು ಮಾಡಿದ್ದು, ತಲೆ ಹೊತ್ತು ಕೊಡೆದು ಹಾಕಲಿಕ್ಕೆ ಸಿದ್ಧ ಆಗಿದ್ದು ಯಜ್ಞಕುಂಡಕ್ಕೆ. ಇಷ್ಟೆಲ್ಲ ಮಾಡಿ ಅಮರತ್ವ ಕೇಳಿದವನು ಬೇರೆಯವ್ರನ್ನ ಸಾಯಿಸ್ತಾನೆ. ನಿತ್ಯ ಅದೇ ಕಾರ್ಯವನ್ನು ಮಾಡ್ತಾನೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದರೆ ಯಾರನ್ನು ಕೊಲ್ಲಲಿ ಅಂತ ಚಿಂತೆ ಅಂತ. ಎಂಥ ವಿಪರ್ಯಾಸ ನೋಡಿ ಅಂತ. ಇದೇ ರಾಕ್ಷಸತ್ವ ಅಂತ. ನಮಗಾಗುವ ಕಷ್ಟವನ್ನು ನಾವು ಬೇರೆಯವ್ರಿಗೆ ಕೊಡ್ತೇವಲ್ವ. ನಮಗೆ ಯಾವುದು ಕಷ್ಟ ಅಂತ ಅನ್ನಿಸ್ತದೋ ಗೊತ್ತಿದ್ದು ಕೂಡ ಅದನ್ನು ಬೇರೆಯವ್ರಿಗೆ ಕೊಟ್ಟಾಗ ಮತ್ತೆ ಬೇರೆ ರಾಕ್ಷಸ ಅಂದರೆ ಯಾರು ಅಂತ
ಹೀಗೆ ಈ ರಾವಣ ಯಮಲೋಕದ ಮೇಲೆ ದಾಳಿ ಇಟ್ಟ, ಯಮನ ಜೊತೆಗೆ ಸಂಘರ್ಷಕ್ಕೆ ಮುಂದಾದ. ಈ ಯಮರಾವಣರ ಯುದ್ಧವನ್ನು ಹೀಗೆ ನಾವು ವ್ಯಾಖ್ಯಾನ ಮಾಡ್ಬೋದು. ಸೃಷ್ಟಿಯ ವ್ಯವಸ್ಥಾಪಕ ವರ್ಸಸ್ ವ್ಯವಸ್ಥಾ ಭೇದಕ ಅಂತ. ವ್ಯವಸ್ಥಾಪಕ ವರ್ಸಸ್ ವ್ಯವಸ್ಥಾ ಭೇದಕ. ಯಮ ವ್ಯವಸ್ಥಾಪಕ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ತಕ್ಕಂತೆ ಮುಂದಿನ ಗತಿ ಅವರಿಗೆ ಸಿಗಬೇಕು, ಅವರ ಪಾಪಗಳು ತೊಳಿಬೇಕು. ಇದು ಯಮ. ರಾವಣ ಹಾಗಲ್ಲ. ರಾವಣ ಸ್ವತಃ ತಪ್ಪು ಮಾಡುವವನು, ಕೇಳುವ ಯಾರು ನನ್ನನ್ನು ಎನ್ನುವ ಭಾವ ಅವನಿಗೆ ಇರುವಂಥದ್ದು. ಹಾಗಾಗಿ ಒಬ್ಬ ವ್ಯವಸ್ಥಾ ಭಂಜಕ, ವ್ಯವಸ್ಥಾ ಭೇದಕ, ಇನ್ನೊಬ್ಬ ವ್ಯವಸ್ಥಾಪಕ. ಇವರಿಬ್ಬರ ಮಧ್ಯೆ ಒಂದು ಸಂಘರ್ಷ ಏರ್ಪಡ್ತಕ್ಕಂಥ ಹೊತ್ತು ಬಂದ್ಬಿಟ್ಟಿದೆ ಅಂತ. ನಿನ್ನ ಎಲ್ಲಿ ತಂದು ನಿಲ್ಲಿಸಿದ್ವು ಅಂದರೆ ಕಾಲನಿಗೆ ಕೋಪ ಬಂದಿದೆ, ಅಲ್ಲಿಗೆ ತಂದು ನಿಲ್ಲಿಸಿದ್ವು. ಯಮ ಕೋಪಗೊಂಡಾಗ, ಕೋಪಗೊಳ್ಳದಿದ್ರೂ ಭಯಂಕರನೇ ಅಂತವನು. ಉದಾಹರಣೆ ಕೊಡ್ತಾರೆ ಕವಿಗಳು. ಕಾಲ ಅಂತಕ ಯಮೋಪಮಃ, ಕಾಲನಂತೆ ಅಂತಕನಂತೆ ಯಮನಂತೆ ಇದ್ದ ಅಂತ ವಿಪರೀತ ಕೋಪಗೊಂಡವರನ್ನು ವರ್ಣನೆ ಮಾಡ್ತಾರೆ. ಹಾಗಿರುವಾಗ ಅಂತಹ ಕಾಲಾಂತಕ ಯಮನಿಗೆ ಕೋಪ ಬಂದರೆ ಹೇಗಿರ್ಬೋದಪ್ಪ? 3 ಲೋಕಗಳು ಕೂಡ ನಡುಗಬೇಕು ಅಂತ. ಹಾಗಿತ್ತು ಅದು ಒಂದು. ಯಾಕೆ ಕೋಪ ಬಂತು ಅಂದರೆ ರಾವಣನ ಗರ್ಜನೆ ಕೇಳಿಸ್ತು ಯಮನಿಗೆ. ಅವನ ಮನೆ ಬಾಗಿಲಲ್ಲಿ, ಯಮನ ಮನೆಯ ಬಾಗಿಲಲ್ಲಿ ರಾವಣನ ಗರ್ಜನೆ. ಅಲ್ಲಿ ಯಾರು ಗರ್ಜನೆ ಮಾಡುವವರೆಲ್ಲ ಇಲ್ಲ, ಬಂದು ದಕ್ಷಿಣ ದ್ವಾರದಿಂದ ಬರುವವರೆಲ್ಲ ಆರ್ತನಾದ ಮಾಡುವವರು, ಹಾಹಾಕಾರ ಮಾಡುವವರು ಪಾಪಿ ಜೀವಗಳು. ಪುಣ್ಯಾತ್ಮರು ಅವ್ರು ಯಾರು ಗರ್ಜನೆ ಮಾಡುವವರಲ್ಲ. ಪುಣ್ಯಾತ್ಮರು ಅವರೆಲ್ಲ ಸೌಮ್ಯ ಮಾರ್ಗದಲ್ಲಿ ಜೀವನ ಮಾಡ್ತಕ್ಕಂಥವ್ರು, ಸೌಮ್ಯವಾಗಿ ಮುಂದಕ್ಕೆ ಹೋಗ್ತಕ್ಕಂಥವ್ರು. ಹಾಗಿರುವಾಗ ಈ ಗರ್ಜನೆ ಭಾರಿ ಅಪರೂಪ, ದೊಡ್ಡ ಗರ್ಜನೆ ರಾವಣನದ್ದು ಅಂತ. ಆ ಗರ್ಜನೆಗೆ ಅದಕ್ಕೆ 2 ಅರ್ಥ. ಅದಕ್ಕೆ ಒಂದು, ಯಮನ ಸೈನ್ಯಕ್ಕೆ ಹಿನ್ನಡೆಯಾಗಿದೆ. ಇನ್ನೊಂದು, ರಾವಣ ಸದ್ಯಕ್ಕೆ ಗೆದ್ದಿದ್ದಾನೆ ಅಂತ. ಎರಡಕ್ಕೂ ಒಂದೇ ಅರ್ಥ, 2 ಸೇರಿ ಅರ್ಥ ಒಂದೇ ಅಂತ. ಕೋಪ ಯಾಕೆ ಬಂತು ಅಂದರೆ ತನ್ನ ಯೋಧರಿಗೆ ಹಿನ್ನಡೆಯಾಯಿತು, ಯೋಧರು ಹತರಾದರು, ತನ್ನ ಯೋಧರು. ಯಾಕೆಂದ್ರೆ ಅವರೆಲ್ಲ ಕರ್ತವ್ಯ ಪರಾಯಣರು. ನೀನು ಹೇಳಿದ್ದು ಅಲ್ವಾ, ಪ್ರೇತ ಗೋಪರು ಅಂತ ಒಂದು ವರ್ಗ, ಪ್ರೇತಗಳನ್ನು ಕಾಪಾಡ್ತಕ್ಕಂಥವ್ರು, ಅವರು ಕಾಯ್ತಕ್ಕಂಥವ್ರು, ಅದೊಂದು ವರ್ಗ. ಯಮ ಯೋಧರು ಬೇರೆ, ಯಮ ಸೈನಿಕರು ಬೇರೆ. ಇವರೆಲ್ಲ ತಮ್ಮ ಕರ್ತವ್ಯದಲ್ಲಿ ನಿರತರು. ಇವರು ಯಾರು ಆಶಾಪಾಶಗಳಿಗೆ ವಶರಲ್ಲ, ಡ್ಯೂಟಿ ಅದನ್ನು ಮಾಡ್ತಾ ಇರ್ತಕ್ಕಂಥವ್ರು. ಅವ್ರನ್ನ ಕೊಲ್ಲಲಾಯಿತು ಅಂತ ಗೊತ್ತಾದಾಗ, ಅವರಿಗೆ ತೊಂದರೆ ಆಯಿತು ಅಂತ ಗೊತ್ತಾದಾಗ ಕಣ್ಣು ಕೆಂಪಾಯಿತು ಯಮನದ್ದು ಅಂತ. ತನ್ನ ಸೂತನನ್ನು, ಸಾರಥಿಯನ್ನು ಯಮ ಕರೀತಾನೆ. ಎಲ್ಲಿ ನನ್ನ ರಥ ಅಂತ. ಯಮನ ರಥ ಬಂದಂತೆ, ಯಮನ ರಥ ದಿವ್ಯವಾದ ರಥ, ಕೆಂಪು ಕುದುರೆಗಳು ಆ ರಥಕ್ಕೆ. ಯಮನ ಬಣ್ಣ ಕಪ್ಪು, ಕುದುರೆಗಳು ಕೆಂಪು. ಕೆಂಪು ಅಂದರೆ ಯಾವ ಗುಣ? ಅದು ರಜೋಗುಣ. ಕಪ್ಪು ಅಂದರೆ ಯಾವ ಗುಣ? ಮತ್ತೆ ಯಮನು ರಾಜಸ ತಾಮಸನ ಹಾಗಾದ್ರೆ ಅಲ್ಲ. ಒಳಗೆ ಬಿಳಿಯವನು ಯಮ, ಅಂತರಂಗದಲ್ಲಿ ಬಿಳಿ. ಈ ರಜೋಗುಣ ತಮೋಗುಣಗಳು ಅವನಿಗೆ ಅವನ ಕಾರ್ಯವನ್ನು ಮಾಡಲಿಕ್ಕೆ ಬೇಕು. ಅವನ ಕೆಲಸ ಇರೋದು ಅಂಥವ್ರ ಜೊತೆಯಲ್ಲಿ, ಪಾಪಿಗಳ ಜೊತೆಯಲ್ಲಿ ಕೆಲಸ ಇದೆ ಅವನಿಗೆ. ದಂಡನೆ ಕೊಡಬೇಕು ಅವನು. ಅದೆಲ್ಲ ರಜೋಗುಣಕ್ಕೆ ಸೇರಿದ್ದು, ಕೆಲವು ತಮೋಗುಣಕ್ಕೂ ಕೂಡ ಸೇರಿರ್ತಕ್ಕಂಥದ್ದು. ಇಟ್ಕೊಂಡಿದ್ದಾನೆ ಅದನ್ನು. ಆದರೆ ಅವನು ರಾಜಸನೂ ಅಲ್ಲ, ತಾಮಸನೂ ಅಲ್ಲ, ಅವನು ಧರ್ಮಮೂರ್ತಿ ಅಂತರಾಳದಲ್ಲಿ. ಆದರೆ ಪ್ರಕೃತ ಹೊರಟ ಕಾರ್ಯಕ್ಕೆ ಇದೇ ಸರಿ ಅಂತ. ಕೆಂಪು ಕುದುರೆಗಳನ್ನು ಕಟ್ಟಿರ್ತಕ್ಕಂಥ ದಿವ್ಯವಾದ ರಥ ಬಂದು ನಿಂತಿದೆ. ಆ ರಥವನ್ನು ಯಮ ಏರಿದ್ದಾನೆ. ಯಮನ ಮುಂದೆ ಯಮನ ಪ್ರಧಾನ ಸೇವಕ ಬಂದು ನಿಂತುಕೊಳ್ತಾನೆ. ಯಾರವನು? ಮೃತ್ಯು. ಮೃತ್ಯು ಮೃತ್ಯುಸ್ತಸ್ಯ ಆಗ್ರತ ಸ್ಥಿತ. ಮೃತ್ಯುದೇವತೆ ಯಮನ ಮುಂದೆ ಬಂದು ನಿಂತ್ಕೊಂಡಿತ್ತು. ಆ ಮೃತ್ಯುದೇವತೆ ಕೈಯಲ್ಲಿ, ಒಂದು ಕೈಯಲ್ಲಿ ಪಾಶ, ಇನ್ನೊಂದು ಕೈಯಲ್ಲಿ ಮುದ್ಗರ. ಪಾಶ ಅಂದರೆ ಬಳ್ಳಿ, ಹಗ್ಗ. ಅದು ಜೀವಗಳ ಕೊರಳಿಗೆ ಹಾಕಿ ಅಳಿಯುವಂಥದ್ದು ನೋಡಿ, ಅದೊಂದು ಆಯುಧ ಅದು. ಇನ್ನೊಂದು ಕೈಯಲ್ಲಿ ಮುದ್ಗರ. ಮುದ್ಗರ ಅಂದರೆ ಹೇಗಿರುತ್ತೆ ಗೊತ್ತಾ? ಮುದ್ಗರ ಸುತ್ತಿಗೆ ಗೊತ್ತು, ನೋಡಿದ್ದೀರ ನೀವು? ದೊಡ್ಡದು ಅಂದ್ಕೊಳ್ಳಿ, ಅಷ್ಟೇ, ಅದು ಭಾರೀ ಪ್ರಮಾಣದ್ದು ಅಂತ. ಅಂಥದ್ದೊಂದು ಆಯುಧ ಅದು ಅಂತ. ಹಾಗೆ ಪಾಶ ಮುದ್ಗರಗಳನ್ನು ಹಿಡಿದಿರ್ತಕ್ಕಂಥ ಮೃತ್ಯುದೇವತೆ ಯಮನ ಮುಂದಕ್ಕೆ. ಮೃತ್ಯುಯನ್ನು, ಸಾಮಾನ್ಯನ ಇಡೀ ಪ್ರಪಂಚವನ್ನು ಮುಕ್ಕುವ ದೇವತೆ ಅದು ಅಂತ. ಪ್ರತಿಯೊಂದು ಜೀವವನ್ನು ಕೂಡ ಸಾಯಿಸುವಂಥ ದೇವತೆ. ಸಾಕ್ಷಾತ್ ಆ ಸಾವು ಬಂದು ಯಮನ ಮುಂದೆ ನಿಂತ್ಕೊಂಡಿದೆ, ಯಮನ ಪರಿವಾರವಾಗಿ. ಪಕ್ಕದಲ್ಲಿ ಕಾಲದಂಡೆ ಬಂದು ಸನ್ನಿಹಿತವಾಯಿತು. ಕಾಲದಂಡ ಅಂದರೆ ಏನು? ಯಮನ ಆಯುಧ ಅದು. ಅದು ಬೆಂಕಿ ಉಗುಳ್ತಾ ಇತ್ತಂತೆ, ಕಿಡಿಗಳು ಹೊರಹೊಮ್ಮುತ್ತಾ ಇತ್ತು ಆ ಕಾಲದಂಡದಿಂದ.
ಯಾಕೆಂದರೆ ಸುಡುವ ಆಯುಧ ಅದು, ನಾಶ ಮಾಡ್ತಕ್ಕಂಥ ಆಯುಧ ಅದು. ಯಮ ಕೈಯಲ್ಲಿ ಹಿಡ್ಕೊಂಡು ಬರಲಿಲ್ಲ ಕಾಲದಂಡವನ್ನು, ಯಮ ರಥವನ್ನೇ ಇರಿದ, ಕಾಲದಂಡ ಬಂದು ಪಕ್ಕದಲ್ಲಿ ನಿಂತ್ಕೊಂಡಿತ್ತು ಅವನು. ಕಾಲದಂಡ ಜಡ ಅಲ್ಲ ಅದು, ಅದು ಬರೀ ಕೋಲಲ್ಲ, ಅದು ಬರೀ ಆಯುಧ ಅಲ್ಲ, ಲೋಹ ಅಲ್ಲ, ಅದೊಂದು ದೇವತೆ ಕಾಲದಂಡ ಕೂಡ ಅಂತ. ಹಾಗಾಗಿ ಕಾಲದಂಡವೆಂಬಂಥ ಮೃತ್ಯುಕಾರಕವಾದ, ನಾಶಕಾರಕವಾದ, ಅದ್ಭುತವಾದ ದೇವತೆ ಅದು ಬೆಂಕಿ ಉಗುಳ್ತಾ ಯಮನ ಪಕ್ಕದಲ್ಲಿ ನಿಂತ್ಕೊಂಡಿತ್ತು. 3 ಲೋಕವೂ ಕೂಡ ನಡುಗದಂತೆ, ದೇವತೆಗಳು ಕೂಡ ಭಯಗೊಂಡರು. ಯಾಕೆಂದರೆ ಕಾಲಕ್ಕೆ ಕ್ರೋಧ ಬಂದಿದೆ, ಯಮನಿಗೆ ಸಿಟ್ಟು ಬಂದಿದೆ, ಇನ್ನು ಏನಾಗ್ತದೋ ಅಂತ, ಇದರ ಪರಿಣಾಮ ಎಲ್ಲಿಗೆ ಹೋಗಿ ಮುಟ್ಟಬಹುದೋ ಎಂಬಂಥ ಒಂದು ಆತಂಕ ಎಲ್ಲರನ್ನೂ ಕಾಡ್ತಾ ಇದೆ. ಭಯಂಕರವಾದ ರಥಚಕ್ರಗಳ ಘೋಷದ ಒಟ್ಟಿಗೆ ಯಮ ರಾವಣನಿದ್ದಲಿಗೆ ಹೋಗ್ತಾನೆ. ಯತ್ರ ರಕ್ಷಸ್ಪತಿ ಸ್ಥಿತ, ಆ ಕಡೆಗೆ ಯಮನ ಯಾತ್ರೆ. ರಥಚಕ್ರಗಳ ಘೋಷ ಇದೆಯಲ್ಲ, ಅದು ಎದೆ ನಡುಗಿಸುವಂಥದ್ದು ಅಂತ. ಯಮನ ರಥ ಮುಂದೆ ಬಂದು ನಿಂತಿತು. ಅದನ್ನು ನೋಡಿದರು ಯಾರು? ರಾವಣನ ಪರಿವಾರ. ಅವನು ಪ್ರಹಸ್ತ ಇದ್ದಾನೆ, ಮಾರೀಚ ಇದ್ದಾನೆ, ಮತ್ತೊಬ್ಬ ಇದ್ದಾನೆ. ಇವರೆಲ್ಲ ರಾವಣನ ಪರಿವಾರ, ರಾವಣನ ಅಮಾತ್ಯರು. ಇವರಿಗೆ ನಿನ್ನೆ ಒಂದು ಉದಾಹರಣೆ, ಒಂದು ಶಬ್ದ ಹೇಳಿದ್ವಿಲ್ಲ ಇವ್ರ ಬಗ್ಗೆ ಎಲ್ಲ. ಒಬ್ಬ ಊರ ಹಾಳನ ಜೊತೆಯಲ್ಲಿ 4 ಮನೆ ಹಾಳರು ಅಂತ. ಇಷ್ಟು ಜನ ಸೇರಿ ಹೊರಟ್ರೆ ಮುಂದಾಗುವುದು ಹಾಳೆ ಅಂತ, ಅವ್ಯವಸ್ಥೆ ಅಂತ. ಹೀಗೆ ಮೊದಲು ಮನೆ ಹಾಳರು ನೋಡಿದ್ರಂತೆ ಈ ಯಮ ಮತ್ತು ಅವನ ಪರಿವಾರವನ್ನು, ಆಮೇಲೆ ರಾವಣ ನೋಡುವಂತ. ಯಾಕೆ ಮುಂದಕ್ಕೆ ಇದ್ರಲ್ಲ ಇವರೆಲ್ಲ ರಾಕ್ಷಸೇಂದ್ರನ ಸಚಿವರು ಅಂತ. ಯಾವಾಗ ಯಮ ಮತ್ತು ಯಮನ ಪರಿವಾರವನ್ನು ನೋಡಿದರೋ ಓಡಿದರು, ನಿಲ್ಲಲೇ ಇಲ್ಲ. ದೃಷ್ಟ್ವಾ ತಥೈವ ವಿಕೃತಂ ರಥಂ ಮೃತ್ಯು ಸಮನ್ವಿತಂ. ಆ ಯಮನ ರಥ, ಯಮನ ಆಕೃತಿ, ಆ ಕುದುರೆಗಳು, ಆ ಸಾರಥಿ, ಸಾಲದಿರೋದಕ್ಕೆ ಮುಂದಿರುವಂಥ ಮೃತ್ಯು ದೇವತೆ, ಅದನ್ನು ಕಂಡಾಗ ಆ ರಕ್ಕಸರ ಎದೆ ಕೂಡ ನಡುಗುತ್ತಂತೆ. ಅವರ ಪ್ರಕಾರ ತಾವೇ ಲೋಕಭಯಂಕರರು ಅಂತ, ಆದರೆ ಅವರ ಎದೆ ಕೂಡ ನಡುಗುವಂತಿತ್ತು ಆ ಮೃತ್ಯು ದೇವತೆಯ ಮತ್ತು ಯಮನ ದರ್ಶನ ಅಂತ. ಯಾಕೆ ಮಾಡಿದ್ರು ಅಂದರೆ ಅಲ್ಪರು ಅವರೆಲ್ಲ, ಲಘುಸತ್ವತಯ, ಅಂತಃಸತ್ವ ಕಡಿಮೆ ಇದೆ, ತಾಕತ್ತು ಕಡಿಮೆ ಇದೆ. ಪಕ್ಕದಲ್ಲಿ ರಾವಣ ಇದ್ದಾಗ ಧೈರ್ಯ, ಆದರೆ ಈಗ ರಾವಣ ಇದ್ದರೂ ಕೂಡ ಧೈರ್ಯ ಇಲ್ಲ. ಯಾಕೆಂದರೆ ಸಾವು ಬಂದು ಎದುರು ನಿಂತ್ಕೊಂಡ್ರೆ ಯಾರಿಗಪ್ಪ ಧೈರ್ಯ ಇರೋಕ್ಕೆ ಸಾಧ್ಯ, ಎಂಥವ್ರಿಗೆ ಧೈರ್ಯ ಇರೋಕ್ಕೆ ಸಾಧ್ಯ. ಹಾಗಾಗಿ ನಷ್ಟ ಸಮಜ್ಞಾ, ಎಚ್ಚರ ತಪ್ಪದಂತಾಯ್ತಂಥವ್ರಿಗೆ ಅದನ್ನು ನೋಡಿದಾಗ. ಭಯಾರ್ಧಿತಾ, ಭಯ ನಡುಕ ಬಂತು. ರಾವಣನಿಗೆ ಒಂದು ಮಾತು ಹೇಳಿ ಓಡಿದ್ರಂತೆ. ಏನು ಹೇಳಿದ್ದು ಅಂದರೆ, ನೇಹ ಯೋದ್ಧುಂ ಸಮರ್ಥಾಸ್ಮ, ನಮ್ಮಿಂದ ಸಾಧ್ಯ ಇಲ್ಲ ಯುದ್ಧ ಮಾಡೋದಕ್ಕೆ, ಆಗೋದೇ ಇಲ್ಲ ಅಂತ ಓಡಿದ್ದೆ ಅಂತ ಎಲ್ಲರೂ ಕೂಡ. ಆದರೆ ರಾವಣ ಓಡಲಿಲ್ಲ, ರಾವಣ ಧೈರ್ಯವಾಗಿ ನಿಂತ್ಕೊಂಡಂತ. ಅದಕ್ಕೆ ರಾವಣ ಅಂತ ಕರೆಯೋದವನನ್ನು. ರಾವಣನ ದುರ್ಗುಣಗಳು 100 ಇರ್ಬೋದು, ಆದರೆ ಧೈರ್ಯ ಎಷ್ಟಿದೆ ನೋಡಿ ಅಂತ. ಸತುತಂ ತಾದೃಶಂ ದೃಷ್ಟ್ವಾ ರಥಂ ಲೋಕಭಯಾವಹಂ. ಪ್ರಪಂಚಕ್ಕೆಲ್ಲ ಭಯವನ್ನುಂಟು ಮಾಡ್ತಕ್ಕಂಥ ಆ ಘೋರವಾದ ಯಮ, ಮೃತ್ಯು, ಕಾಲದಂಡ, ಯಮನ ರಥಗಳು, ಯಮಭಟರು, ಆ ಪರಿವಾರ, ಇದೆಲ್ಲವನ್ನು ಕಂಡರೂ ಕೂಡ ನಾಕ್ಷುಭ್ಯತ ದಶಗ್ರೀವ, ರಾವಣನಿಗೆ ಕ್ಷೋಭೆ ಉಂಟಾಗಲಿಲ್ಲ. ನಚಾಪಿ ಭಯಮಾಭಿಷತು, ಅವನು ಭಯಗೊಳ್ಳಲೂ ಇಲ್ಲ, ಧೈರ್ಯದಲ್ಲಿದ್ದನಂತೆ ರಾವಣ. ಯುದ್ಧ ಪ್ರಾರಂಭ ಆಯಿತು. ಯಮ ತನ್ನ ಶಕ್ತಿ ಮತ್ತು ತೋಮರಗಳಿಂದ ರಾವಣನ ಮರ್ಮಸ್ಥಾನಗಳನ್ನು ಭೇದಿಸಿದನಂತೆ. ಅವೆಲ್ಲ ಚೂಪಾಗಿರ್ತಕ್ಕಂಥ ಆಯುಧಗಳು. ಆ ಆಯುಧಗಳಿಂದ ಮರ್ಮಾಣಿ ಉಪಕೃಂತತ ಅಂತ ರಾವಣನ ಮರ್ಮಸ್ಥಾನಗಳು ಅಂದರೆ ಎಲ್ಲಿ ತುಂಬ ನೋವಾಗುತ್ತೋ, ಅಥವಾ ಎಲ್ಲಿ ಸರಿಯಾಗಿ ಒಂದು ಪ್ರಹಾರ ಬಿದ್ದರೆ ಪ್ರಾಣವೇ ಹೋಗ್ಬೋದೋ ಅಂಥ ಮರ್ಮಸ್ಥಾನಗಳು, ಸೂಕ್ಷ್ಮವಾಗಿರ್ತಕ್ಕಂಥ ಸ್ಥಾನಗಳು, ಅವುಗಳನ್ನು ಕತ್ತರಿಸ್ತಾನೆ ಯಮ. ಮರ್ಮಸು ಛಿದ್ಯಮಾನೇಶು, ತನ್ನ ಮರ್ಮಸ್ಥಾನಗಳು ಸೀಳಿ ಹೋಗುತ್ತಿರಲಾಗಿ. ಮೈ ತುಂಬ ರಕ್ತ ಹರಿತಾ ಇದೆ, ಎಲ್ಲಿ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ. ಒಂದು ದೊಡ್ಡ ಪರ್ವತವನ್ನು ನಾನಾ ಪ್ರಕಾರವಾದ ದೊಡ್ಡ ದೊಡ್ಡ ಆಯುಧಗಳಿಂದ ಭೇದಿಸಿದ ಹಾಗೆ, ಸಿಡಿಲಿನಿಂದ ಪರ್ವತವನ್ನು ಭೇದಿಸಿದ ಹಾಗಿತ್ತಂತೆ ಆ ಸಂದರ್ಭ. ಹಾಗೆ ಯಮ ರಾವಣನ ಸೀಳಿ ಹಾಕುವಾಗ ರಾವಣನಿಗೆ ಜೀವ ಹೋಗಲಿಲ್ಲವಂತೆ, ಆದರೆ ಸಂಜ್ಞೆ ತಪ್ಪಿತು ಅಂತ. ಸ್ತಬ್ಧ ಅಂತ, ಜಡನಾಗಿ ಹೋದ ರಾವಣ ಅಂತ. ಸ್ವಲ್ಪ ಹೊತ್ತು ಮತ್ತೆ ಸ್ವಸ್ಥನಾದನಂತೆ. ರಾವಣನ ಶಕ್ತಿ ಅದು ಅಂತ. ಒಂದು ಚೂರು ಹೊತ್ತು ಅವನಿಗೆ ಪ್ರಪಂಚವೇ ಗೊತ್ತಾಗಲಿಲ್ಲ, ಮೈ ಮರೀತು, ಎಚ್ಚರ ತಪ್ಪದಂತೆ ಆಯಿತು. ಮತ್ತೆ ಎಚ್ಚರಗೊಂಡು
ಯಮನ ಮೇಲೆ ಬಾಣಗಳ ಮಳೆಯನ್ನು ಕರೆದನಂತೆ ರಾವಣ. ಮೋಡ ಮಳೆಗರೆದಂತೆ ಇತ್ತು ಯಮನೆಂಬ ಪರ್ವತದ ಮೇಲೆ ಎಂಬುದಾಗಿ ವಾಲ್ಮೀಕಿಗಳು ಅದನ್ನು ವರ್ಣನೆ ಮಾಡಿದ್ದಾರೆ. ಪ್ರತಿಯಾಗಿ ಮೊದಲು ಶಕ್ತಾಯುಧ ಪ್ರಯೋಗ ಮಾಡಿದ್ದ ಯಮ ಈಗ ಮಹಾಶಕ್ತಾಯುಧಗಳನ್ನು ಒಂದರ ಹಿಂದೆ ಒಂದರಂತೆ ಅವನ ಎದೆಯಲ್ಲಿ ಯಮ ನೆಡ್ತಾ ಇದ್ದಾನೆ. ಪ್ರತೀಕಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ರಾವಣನಿಗೆ. ಯಾಕೆಂದರೆ ಯಮ ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಒಂದರ ಹಿಂದೆ ದೊಡ್ಡ ದೊಡ್ಡ ಶಕ್ತಾಯುಧಗಳು, ಮೊದಲಿಗಿಂತ ದೊಡ್ಡದು ಅಂತ, ಅವು ರಾವಣನ ಎದೆಯನ್ನು ಭೇದಿಸ್ತಾನೇ ಇದ್ದಾವೆ. ನಾಶಕ್ನೋ ಪ್ರತಿಕರ್ತುಂ ಸಹ ಯಮನ ಮುಂದೆ ರಾವಣನ ಆಟ ಸಾಗಲಿಲ್ಲ. ರಾವಣನಿಗೆ ಪ್ರತಿಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ? ವರಬಲ ಇದೆ ಅಂತ. ವರ ರಾವಣನ ಜೀವವನ್ನು ಹಿಡಿದಿಟ್ಟಿದೆ. ಯಮ ದೇವತೆ ಅಲ್ವಾ, ದೇವತೆಗಳಿಂದ ಸಾವಿಲ್ಲ, ದೇವತೆಗಳಿಂದ ಸೋಲಿಲ್ಲ, ದೇವತೆಗಳಿಂದ ಭಗ್ನನಾಗುವಂತೆ ಇಲ್ಲ ರಾವಣ. ಹಾಗಾಗಿ ಇಷ್ಟೆಲ್ಲ ಆದರೂ ಕೂಡ ರಾವಣನಿಗೆ ಸಾವು ಮಾತ್ರ ಬರಲಿಲ್ಲ. 7 ಹಗಲು 7 ರಾತ್ರಿ ಯಮ ರಾವಣನನ್ನು ಸೀಳುತ್ತಲೇ ಇದ್ದನಂತೆ. 7 ಹಗಲು 7 ರಾತ್ರಿ. ಸಪ್ತರಾತ್ರಂ ಕೃತ ಸಂಖ್ಯೆ ಏವಂ ನಾನಾ ಪ್ರಹರಣಿ ಯಮೇನ ಆಮಿತ್ರ ಕರ್ಷಿಣ. ಯಮನಂಥ ಯಮ 7 ಹಗಲು 7 ರಾತ್ರಿ ಒಂದರ ಹಿಂದೆ ವಿವಿಧವಾದ ಆಯುಧಗಳಿಂದ ರಾವಣನ ದೇಹವನ್ನು ಸೀಳುತ್ತಲೇ ಇದ್ದರೂ ನ ಭಗ್ನ, ಬೀಳಲೂ ಇಲ್ಲ, ನ ವಿಜಿತ, ಸೋಲಲೂ ಇಲ್ಲ, ನ ಮೃತ, ಸಾಯಲೂ ಇಲ್ಲ. ಅದೊಂದು ವಿಷದ ಬಳ್ಳಿ ಇದ್ದಂತೆ ರಾವಣ ಅಂದರೆ. ನಿಮಗೆ ಜಟಾಯು ಮತ್ತು ರಾವಣರ ಯುದ್ಧದ ನೆನಪು ಮಾಡ್ತೇವೆ. ಆ ಯುದ್ಧದ ಒಂದು ಹಂತದಲ್ಲಿ, ಜಟಾಯು ಮತ್ತು ರಾವಣರ ಯುದ್ಧದ ಒಂದು ಹಂತದಲ್ಲಿ, ಜಟಾಯು ತನ್ನ ತೀಕ್ಷ್ಣವಾದ ತುಂಡ ಅಂದರೆ ಏನು? ಕೊಕ್ಕು. ತನ್ನ ತೀಕ್ಷ್ಣವಾದ ಕೊಕ್ಕಿನಿಂದ ರಾವಣನ ಎಡಭಾಗದ 10 ಕೈಗಳನ್ನು ತರಿದು ಉರುಳಿಸಿದನಂತೆ. ಕಡಿದು ಪ್ರತ್ಯೇಕ ಮಾಡಿ ದೇಹದಿಂದ ನೆಲಕ್ಕೆ ಬೀಳಿಸ್ತಾನೆ. ಸೀತೆ ನಡ್ಕೊಂಡು ಬಂದಿದ್ದಲ್ಲ ರಾವಣ, ಆ ಕೈಯಿಂದ ತಾನೆ ಅದು ತಕ್ಕ ಶಾಸ್ತಿ ಮಾಡ್ತೇನೆ ಅಂತ ಮಾಡಿರ್ತಕ್ಕಂಥದ್ದು ಜಟಾಯುವುದು ಅಂತ. ಯಾವ ಕೈಯಿಂದ ಸೀತೆಯನ್ನು ಎಳೆದಿತ್ತಂದೆ ಹೇಳು ಎನ್ನುವಂತೆ ಇತ್ತು ಅಂತ ಅವನ ಆ ಒಂದು ಕ್ರಿಯೆ ಅಂತ. ಹಾಗಾಗಿ ವಾಮಬಾಹುವನ್ನು ದಶ ತದಾ ವ್ಯಪಾಹರದರಿಂದ ರಾವಣನ ಎಡಭಾಗದ 10 ಕೈಗಳನ್ನು ತನ್ನ ಕೊಕ್ಕಿನಿಂದಲೇ ಕಚ್ಚಿ ತುಂಡರಿಸಿ ಉರುಳಿಸಿದ. ಹಾಗೆ ಚಿಗುರಿ ಬಂತಂತೆ 10ಕ್ಕೆ 10. ಸಂಚಿನ್ನ ಬಾಹೋ ಸದ್ಯೈವ ಬಾಹವ ಸಹಸಾಭವನ್ ವಿಷಜ್ವಾಲಾಬಲಿಯುಕ್ತಾ ವಲ್ಮೀಕಾದಿವ ಪನ್ನಗಾ. ಹುತ್ತದೊಳಗಿಂದ ಸರ್ಪಗಳು, ಹುತ್ತಕ್ಕೆ 10 ರಂಧ್ರ ಇದ್ದರೆ 10 ರಂಧ್ರದಿಂದ ಸರ್ಪಗಳು ಹೊರಗೆ ಬರುವ ಹಾಗೆ, ವಿಷಜ್ವಾಲೆಯನ್ನು ಉಗುಳತಕ್ಕಂಥ ಸರ್ಪಗಳು ಹೊರಗೆ ಬರುವ ಹಾಗೆ ರಾವಣನ ದೇಹವೆಂಬ ಹುತ್ತದಿಂದ 10 ಕೈಗಳು ಮತ್ತೆ ಹೊರಗೆ ಬಂದವು. ಹೀಗಾಗಿ ಜಟಾಯು ಸೋಲಬೇಕಾಯಿತು ಅಂತ. ಅವನು ಮಾಡಿದ ಕೆಲಸ ಉಳಿಲಿಲ್ಲ ನೋಡಿ. ಹೋದ 10 ಕೈಗಳು ಬಾರದೇ ಇದ್ದಿದ್ರೆ ಜಟಾಯು ಗೆಲ್ತಾ ಇದ್ದ. ಹಾಗಾಗಿ ಅದು ರುಜುಯುದ್ಧದಲ್ಲಿ ಗೆದ್ದಿದ್ದಲ್ಲ ರಾವಣ. ಇಂಥ ಶಕ್ತಿಗಳು ಅವನಿಗೆ ಗೆಲ್ಲೋದಕ್ಕೆ ಸಹಾಯ ಮಾಡಿವೆ ಅಂತ. ಇದು ಜಟಾಯುವಿನ ಕಥೆ ಆಯಿತು. ಮುಂದೆ ರಾಮನ ಕಥೆ ಇದೆ. 100 ಬಾರಿ ರಾವಣನ ತಲೆ ಕಡಿತಾನೆ ರಾಮ. ರಾಮಾಯಣ ಯುದ್ಧದ ಕೊನೆಯ ಹಂತದಲ್ಲಿ 1 ಬಾರಿ 2 ಬಾರಿ ಅಲ್ಲ, 100 ಬಾರಿ. ಆ ಸರ್ಗಕ್ಕೆ ಹೆಸರೇ ರಾವಣೈಕಶತ ಶಿರಶ್ಛೇದನಂ. ಅಧ್ಯಾಯದ ಹೆಸರು ರಾವಣೈಕಶತ ಶಿರಶ್ಛೇದನಂ. ರಾವಣನ 100 ತಲೆಯನ್ನು ಕಡಿಯುವಂಥದ್ದು ರಾಮ ಅಂತ. ಮತ್ತೆ ಬಂತಂತೆ. ಮತ್ತೆ ಬಂದು ಮತ್ತೆ ಅವನು ಆಯುಧ ತಗೊಂಡು ಯುದ್ಧಕ್ಕೆ ಬರ್ತಾನೆ. ಏನಪ್ಪ ಮಾಡೋದು ಅವನಿಗೆ? ಹೀಗೆ ಯಮನಿಗೂ ಕೂಡ ಅದೇ ಅನುಭವ ಆಯಿತು. ಮತ್ತೆ ರಾವಣ ಎದ್ದು ನಿಂತು ಯುದ್ಧ ಮಾಡ್ತಾ ಇದ್ದಾನೆ ಅಂತ. ಯುದ್ಧ ಮುಂದುವರೆದಿದೆ. ಈಗ ಮಾತ್ರ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೊದಲನೇ ಪ್ರೇಕ್ಷಕರು ಯಾರು? ನಾರದರು. ಅಲ್ಲಿ ಹೋಗಿ ರಾವಣನಿಗೆ ಹೇಳಿಕೊಟ್ಟು, ರಾವಣ ಯಮಲೋಕಕ್ಕೆ ಹೋಗುವ ಮೊದಲು ಯಮಲೋಕಕ್ಕೆ ಬಂದು ಯಮನಿಗೂ ಸ್ವಲ್ಪ ಹೇಳಿಕೊಟ್ಟು, ಅವ್ನು ಬರ್ತಾ ಇದ್ದಾನೆ, ನೀನು ತಯಾರಿರು, ನಿನಗೇನು ಮಾಡೋಕ್ಕೆ ಸಾಧ್ಯ, ಅವನು ನಿನ್ನ ಕೈಯಲ್ಲಿ ಕಾಲದಂಡ ಇದೆಯಲ್ವ ಅಂತ. ಈ ಒಂದು ದೊಡ್ಡ ಯುದ್ಧವನ್ನು ಹುಟ್ಟು ಹಾಕಿದ್ಯಾರು? ನಾರದರು. ಆದರೆ ನೀವು ತಮಾಷೆ ಮಾಡಬಾರ್ದು ನಾರದರಿಗೆ. ನಾರದರನ್ನು ಹಗುರವಾಗಿ ಭಾವಿಸಬಾರ್ದು. ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂದರೆ, ಪ್ರಪಂಚವನ್ನು ಉಳಿಸ್ಬೇಕು, ರಾವಣನ ಪೀಡೆಯಿಂದ ಭೂಮಿಯನ್ನು ಬಚಾವ ಮಾಡಬೇಕು ಅಂತ.
ಈ ಲೋಕದವ್ರನ್ನ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಹೇಗಾದರೂ ಮಾಡಿ ಅವನನ್ನು ಬೇರೆ ಕಡೆ ಕಳಿಸ್ಬೇಕು, ಈ ಲೋಕವನ್ನು ಬಿಟ್ಟು ಯಮಲೋಕದ ಕಡೆಗೆ. ಅಲ್ಲೇ ಉಳ್ಕೊಂಡ್ರು ಉಳ್ಕೊಳ್ಳಿ, ಈ ಕಡೆ ಬಾರದೆ ಅಂತ ಎನ್ನುವ ಹಾಗಿತ್ತು ಅವರ ಭಾವ ಅಂತ. ಹೀಗೆ ಯಮನ ಜೊತೆಯಲ್ಲಿ ಸಂಘರ್ಷವನ್ನು ಏರ್ಪಡಿಸ್ತಾರೆ ನಾರದರು. ಇಲ್ಲದೇ ಇದ್ದರೆ ಅವನು ಭೂಮಿಯನ್ನು ಖಾಲಿ ಮಾಡ್ತಾ ಇದ್ದ, ಭೂಮಿಯನ್ನು ಬರಿದು ಮಾಡ್ತಾ ಇದ್ದ. ಮಾತ್ರವಲ್ಲ, ಸಮುದ್ರ ಮಥನ ಮಾಡಿ ಅಮೃತವನ್ನು ಉತ್ಪಾದನೆ ಮಾಡಿ ಕುಡಿದು ಇವತ್ತು ಇರ್ತಾ ಇದ್ದ ಅವನು ಅಂತ. ರಾಮಾಯಣವೇ ಇರ್ತಾ ಇರಲಿಲ್ಲ. ಅವನೇನಾದ್ರು ತನ್ನ ಯೋಜನೆ ಪೂರ್ತಿ ಮಾಡಿದರೆ ನಾವೀಗ ಸಾರ್ವಭೌಮ ಗುರುಕುಲ ನಡೆಸೋಕ್ಕೂ ಸಾಧ್ಯ ಇರಲಿಲ್ಲ. ರಾಮಚಂದ್ರ ಪುರಮಠ ನಡೆಯೋಕ್ಕೂ ಕಷ್ಟ ಇತ್ತು. ಯಾಕಂದರೆ ರಾವಣ ಎಷ್ಟೊತ್ತಿ ಬರ್ತಾನೋ ಗೊತ್ತಿಲ್ಲ ನೋಡಿ ಅಂತ, ಯಾವಾಗ ಬರ್ತಾನೋ ಗೊತ್ತಿಲ್ಲ ನೋಡಿ ಅಂತ. ಇದೆಲ್ಲ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ರಾವಣನ ದಿಕ್ಕು ತಪ್ಪಿಸುವ ಸಲುವಾಗಿ ನಾರದರು ಮಾಡಿರ್ತಕ್ಕಂಥ ಒಂದು ಕಾರ್ಯ ಅದು ಅಂತ. ಆದರೆ ಭಾಳ ತಮಾಷೆ ಆಗಿದೆ, ಭಾಳ ತಮಾಷೆ ಆಗಿದೆ. ಅವನು ಹೇಗಾದರೂ ಮಾಡಿ ಪುಸಲಾಯಿಸಿ ಅವನಿಗೆ ನಮ್ಮ ಲೌಕಿಕ ಭಾಷೆಯಲ್ಲಿ ಹೇಳಬೇಕಾ, ಜಾಗ್ ಕೊಟ್ಟು ಗಾಳಿ ಹಾಕಿ ಅವನಿಗೆ ಎಂಥ ವಂಶ ನಿನ್ನದು, ಎಂಥ ಪರಾಕ್ರಮ ನಿನ್ನದು ಹೀಗೆಲ್ಲ ಹೇಳಿ, ಈ ಮನುಷ್ಯರೆಲ್ಲ ಎಲ್ಲಿ ನಿನಗೆ ಲೆಕ್ಕವ, ಇವ್ರ ಜೊತೆಗೆಲ್ಲ ನೀನು ಯುದ್ಧ ಮಾಡೋದು ಸರಿಯಲ್ಲ, ಮಾಡಿದರೆ ನೀನು ಮೃತ್ಯುವಿನ ಜೊತೆ ಯುದ್ಧ ಮಾಡಬೇಕು, ಮೃತ್ಯುಕರಣಾದ ಯಮನ ಜೊತೆ ಯುದ್ಧ ಮಾಡಬೇಕು, ಅಲ್ಲೂ ಹೋಗುವಂತೆಲ್ಲ ಅವನಿಗೆ ದಿಕ್ಕು ತಪ್ಪಿಸಿ ಅಲ್ಲಿ ಕಳುಹಿಸಿಕೊಟ್ಟು ಮೊದಲೇ ಓಡಿ ಬಂದು ಯಮನಿಗೊಂದು ಸೂಚನೆ ಕೊಟ್ಟು ಬರ್ತಾ ಇದ್ದಾನೆ, ನೀನು ತಯಾರಿರು ಅಂತ ಸೂಚನೆ ಕೊಟ್ಟು ಇದೆಲ್ಲ ಮಾಡಿದವರು ಅವರೊಬ್ಬರೇ ಇದ್ದರು. ಆದರೆ ಈ ಯುದ್ಧ ಮುಂದುವರೆದಾಗ ದೇವತೆಗಳೆಲ್ಲ ಬಂದು ಸೇರ್ತಾ ಇದ್ದಂತೆ. ಬ್ರಹ್ಮದೇವನು ಬರ್ತಾನೆ ಆ ಯುದ್ಧವನ್ನು ನೋಡೋದಕ್ಕೆ, ಸಾಕ್ಷಾತ್ ಲೋಕ ಪಿತಾಮಹನು ಕೂಡ ಬರ್ತಾನೆ. ಯುದ್ಧವನ್ನು ನೋಡೋದು ಮಾತ್ರ ಉದ್ದೇಶ ಇಲ್ಲ, ಬ್ರಹ್ಮದೇವನ ಸ್ವಲ್ಪ ಕೆಲಸವೂ ಇದೆ ಅಲ್ಲಿ. ಸೃಷ್ಟಿಕರ್ತನಿಗೆ ಸಾವಿನ ಮನೆಯಲ್ಲಿ ಒಂದು ಕೆಲಸ ಇದೆ, ಹಾಗಾಗಿ ಅವರೆಲ್ಲ ಬಂದಿದ್ದಾರೆ. ಆ ಯುದ್ಧ ಹೇಗಿತ್ತಂತಂದರೆ ಪ್ರಪಂಚವೇ ಪ್ರಳಯವಾಗಿ ಹೋಯ್ತು ಎಂಬಂತೆ ಇತ್ತಂತೆ, ತುಂಬ ಭಯಂಕರವಾಗಿತ್ತಂತೆ ಯುದ್ಧ. ಯಮನಿಗೆ ರಾವಣನಿಗೆ ಒಂದು ಸ್ವಲ್ಪ ಉತ್ಸಾಹ ಬಂತು. ಸಭೆ ಯಾವಾಗ ದೊಡ್ಡದಾಯಿತೋ ಒಂಚೂರು ಸ್ಪಿರಿಟ್ ಬಂತಂತೆ ರಾವಣನಿಗೆ. ಅಲ್ಲಿವರೆಗೆ ವಿಶೇಷವಾದ ಘಾಸ ಏನೂ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ರಾವಣನಿಗೆ ಯಮನ ಬಗ್ಗೆ, ಯಮನ ಮೇಲೆ. ಈಗ ತನ್ನ ಧನುಸ್ಸನ್ನು ತುಡುಕಿ ನಿರಂತರವಾಗಿ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇಡೀ ಯಮಲೋಕವನ್ನು ಮುಚ್ಚಿದನಂತೆ ತನ್ನ ಬಾಣಗಳಿಂದ. ಎಲ್ಲೂ ಏನು ಜಾಗವೇ ಆಕಾಶವೇ ಕಾಣಬಾರ್ದು ಎನ್ನುವ ಹಾಗೆ ಬಾಣಗಳ ಚಪ್ಪರವನ್ನೇ ನಿರ್ಮಾಣ ಮಾಡಿ 4 ಬಾಣಗಳಿಂದ ಮೃತ್ಯುವನ್ನು ಪ್ರಹರಿಸ್ತಾನೆ. ಮೆಚ್ಚಬೇಕು ರಾವಣನನ್ನು. ಮೃತ್ಯು ದೇವತೆಗೆ 4 ಬಾಣಗಳು, ಯಮನ ಸೂತನಿಗೆ 7 ಬಾಣಗಳು, ಯಮನಿಗೆ 1,00,000 ಬಾಣಗಳು ಅಂತ. ಯಮಂ ಶತಸಹಸ್ರೇಣ ಶೀಘ್ರಂ ಮರ್ಮಸ್ವತಾಡೆಯಿತು. ಲಕ್ಷ ಬಾಣಗಳಿಂದ ಯಮನನ್ನು ಕೂಡ ಪ್ರಹರಿಸ್ತಾನೆ ರಾವಣ. ಈಗ ಯಮನಿಗೆ ನಿಜವಾಗಿ ಸಿಟ್ಟು ಬಂತು. ಆಗ ಒಂದು ಸಣ್ಣ ಸಿಟ್ಟು, ತೋರಿಕೆ ಸಿಟ್ಟು, ಸುಮ್ಮನೆ ಸಿಟ್ಟು ಆಗಿ ಬಂದಿದ್ದು. ಈಗ ಬಂದಿದ್ದು ನಿಜವಾದ ಸಿಟ್ಟು. ಅದು ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗತ್ತೆ. ತತಃ ಕ್ರುದ್ಧಸ್ಯ ವದನಾತ್ ಯಮಸ್ಯ ಸಮಜಾಯತ. ಸಿಟ್ಟು ಬಂತು ಯಮನಿಗೆ. ಹೇಗೆ ಸಿಟ್ಟು ಬಂತು ಅಂದರೆ, ಒಂದು ಉಸಿರು ಬಿಟ್ಟರಂತೆ ಯಮ, ಸಿಟ್ಟು ಬಂದು ಬಾಯಿಂದ ಬೆಂಕಿ ಬಂತು ಹೊರಗಡೆಗೆ. ಎಂಥ ಬೆಂಕಿ ಅಂದರೆ ಧೂಮಾಕುಲವಾದ ಬನ್ನಿ, ಹೊಗೆಯೂ ಬರ್ತಾ ಇದೆ, ಬೆಂಕಿಯೂ ಬರ್ತಾ ಇದೆ. ಯಮ ಅಂದರೆ ಏನು ಸುಮ್ಮನೆಯಾ? ಯಮನ ರೂಪ ಅಂದರೆ ಎಂಥದ್ದು ಅಂತ. ಜ್ವಾಲಾಮಾಲಿ ಸನಿಶ್ವಾಸ ಸಧೂಮ ಕೋಪಪಾವಕ. ಧೂಮಕರಾಳವಾದ ಕೋಪಾಗ್ನಿ ಜ್ವಾಲಾಮಾಲೆಗಳಿಂದ ಕೂಡಿದೆ. ಅದು ಯಮನ ಬಾಯಿಂದ ಹೊರಗೆ ಬರ್ತಾ ಇದೆ. ನೋಡಿ ಎಲ್ಲರೂ ಕೂಡ ವಿಸ್ಮಿತರಾಗ್ತಾರೆ. ಆ ಯಮನ ಭಯಂಕರವಾದ ರೂಪವನ್ನು ನೋಡಿ ಎಲ್ಲರೂ ಬೆಚ್ಚಿದ್ದಾರೆ. ಆದರೆ ಇಬ್ಬರಿಗೆ ಸಂತೋಷ ಆಯ್ತಂತೆ ಅದನ್ನು ನೋಡಿ ಅಂತ. ಯಮನ ಪರಿವಾರದವರಿಬ್ಬರು, ಒಂದು ಮೃತ್ಯು, ಇನ್ನೊಂದು ಕಾಲ. ಪ್ರಹರ್ಷಿತವು ಸುಸಂರಬ್ಧವು ಮೃತ್ಯು ಕಾಲವು ಬಭೂವತು. ಈಗ ಇವನಿಗೊಂದು ತಕ್ಕ ಶಾಸ್ತಿ ಆಗ್ತದೆ. ನಮ್ಮ ಯಜಮಾನರಿಗೆ ಸಿಟ್ಟು ಬಂದಿರಲಿಲ್ಲ, ಹಾಗಾಗಿ ಆಟ ನಡೆದಿದ್ದೆ ಒಂದು ಇಷ್ಟೊತ್ತು ತನಕ. ಇಲ್ಲಿ ಬಂದು ಯಮಲೋಕಕ್ಕೆ ಬಂದು ಇವನೇನು ತಮಾಷೆ ಮಾಡ್ತಾನ ಅಂತ ಭಾರಿ ಸಿಟ್ಟು ಬಂದಿತ್ತು ಅವರಿಗೆ. ಈಗ ಯಾವಾಗ ಯಮನಿಗೆ ಜೋರು ಸಿಟ್ಟು ಬಂತು, ನ್ಯಾಯವಾದ ಸಿಟ್ಟು ಬಂತು, ಬೆಂಕಿ ಬಂತು ಬಾಯಿಂದ, ಪ್ರಹರ್ಷಿತು. ಇಬ್ಬರಿಗೂ ಖುಷಿ ಆಯಿತು, ಯಮನಿಗೂ ಕಾರಣಗೂ ಏನೋ ಒಂದು ಆಗ್ತದೆ ಈಗ ಅಂತ. ಮೃತ್ಯು ಯಮನಿಗೆ ಹೇಳಿದಂತೆ, ಆಗ ಮೃತ್ಯು ಬೇರೆ ಯಮ ಬೇರೆ, ನಿಮಗೆ ಗೊತ್ತಿರಲಿ. ಯಮನ ಒಂದು ಅಂಶ ಮೃತ್ಯು ಅಂದರೆ ತಂದ್ಕೊಡಿ ನೀವು. ಮೃತ್ಯು ಅಂದರೆ ಸಾವನ್ನು ಮಾತ್ರ ಕೊಡ್ತಕ್ಕಂಥ ದೇವತೆ, ಬೇರೆ ವ್ಯಾಪ್ತಿ ಇಲ್ಲ ಮೃತ್ಯುವಿಗೆ, ಸಾವನ್ನು ಕೊಡ್ತದೆ ಅಷ್ಟೇ ಅದು. ಯಮ ಅಂದರೆ ಹಾಗಲ್ಲ, ಸಾವು ಮಾತ್ರ ಅಲ್ಲ, ಶಿಕ್ಷೆ ರಕ್ಷೆ ಎರಡನ್ನೂ ಕೊಡುವಂಥ ಪ್ರಭು ಅವನು. ಸಾವಿಯನ್ನು ನೋವನ್ನು ಕೂಡ ಯಮ ಕೊಡ್ತಾನೆ. ಈ ಲೋಕದಲ್ಲಿ ನಾವು ಅನುಭವಿಸ್ತಕ್ಕಂಥ ದುಃಖಗಳಿದೆಯಲ್ಲ, ಯಮನಿಂದ ಬರುವಂಥದ್ದು. ರೋಗಗಳಿದೆ, ಯಮನಿಂದ ಬರುವಂಥದ್ದು. ಅವನು ಧರ್ಮಮೂರ್ತಿಯಾಗಿ ಈ ಪ್ರಪಂಚದ ವ್ಯವಸ್ಥೆಯನ್ನು ನಿರ್ವಾಹ ಮಾಡ್ತಾನೆ. ಅವನ ವ್ಯಾಪ್ತಿ ತುಂಬ ದೊಡ್ಡದು.
ಮೃತ್ಯುವೆನದು ಒಂದು ಅಂಶ ಅದರಲ್ಲಿ ಅಂತ, ಕೊಲ್ಲು ಅಂತಷ್ಟೇ ಅವನದ್ದು ಅಂತ. ಎರಡು ಬೇರೆ ಬೇರೆ ಅದು. ಅವನ ಪರಿವಾರ ಇವನು, ಅವನ ಒಂದು ಅಂಗ ಇವನು ಅಂತ. ಹಾಗೆ ಯಮನ ಸೇವಕನಾದ ಮೃತ್ಯು ಯಮನಿಗಿಂತ ಜಾಸ್ತಿ ಸಿಟ್ಟುಕೊಂಡವನಾಗಿ, ಮತ್ತೂ ಜಾಸ್ತಿ ಸಿಟ್ಟು ಬಂದಿತ್ತು ಅವನಿಗೆ. ಯಮನನ್ನು ಕುರಿತು ಹೇಳ್ತಾನೆ, ನನಗೊಂದು ಅಪ್ಪಣೆ ಕೊಡಿ ಪ್ರಭುಗಳೇ, ನನಗೊಂದು ಅವಕಾಶ ಕೊಡಿ ಅಂತ. ಇವನ ಕಥೆಯನ್ನು ನಾನು ಮುಗಿಸ್ತೇನೆ. ಒಂದು ವೇಳೆ ಮೃತ್ಯು ಎದ್ದು ಹೊರಟಿತು ಅಂದರೆ, ಯಾರೋ ಒಬ್ಬರನ್ನು ನೋಡ್ತು ಅಂದರೆ, ಹೋಗಿ ಹಿಡ್ಕೊಂಡಿತು ಅಂದರೆ ಅವರು ಬದುಕೋಕೆ ಸಾಧ್ಯವೇ? ಎಲ್ಲಿಯಾದರೂ? ಸೃಷ್ಟಿ ನಿಯಮ ಇದು. ಮೃತ್ಯುದೇವತೆ ಯಮನಿಗೆ ಹೇಳ್ತಾ ಇರುವಂಥದ್ದು. ನನಗಿರುವ ಅವಕಾಶ ಅದು ಯಾರನ್ನಾದ್ರೂ ಸಾಯಿಸುವಂಥದ್ದು. ಹಾಗಾಗಿ ನೇರವಾಗಿ ನಾನೇ ಈ ಕೆಲಸ ಮಾಡ್ತೇನೆ, ನನಗೆ ಅವಕಾಶ ಕೊಡಬೇಕು ಅಂತ. ಇವನು ಯಾವ ಲೆಕ್ಕ? ಮೃತ್ಯು ಯಾರನ್ನೆಲ್ಲ ಮುಗಿಸಿದ ಹಿಂದಿನ ಕಾಲದಲ್ಲಿ ಅಂದರೆ ಹಿರಣ್ಯಕಶಿಪು, ನಮುಚಿ, ಶಂಬರ, ಧೂಮಕೇತು, ಎಂತೆಂಥವರು, ಶಂಭುದೈತ್ಯ, ವೃತ್ರ, ಬಾಣ, ದೊಡ್ಡ ದೊಡ್ಡ ರಾಕ್ಷಸರು, ಮಹಾರಾಕ್ಷಸರು, ಅವರಿಂದಲೇ ನಾನು ಮುಗಿಸಲಿಲ್ವಾ? ಎಷ್ಟೋ ಜನ ರಾಜರ್ಷಿಗಳು, ಶಾಸ್ತ್ರಜ್ಞರು, ಗಂಧರ್ವರು, ಋಷಿಗಳು, ಅಪ್ಸರೆಯರು, ಯಕ್ಷರು ಆಯುಸ್ಸು ಮುಗಿದಾಗ ಇವರೆಲ್ಲರಿಗೂ ಸಾವನ್ನು ಕೊಟ್ಟವನು ನಾನು. ಅದೆಲ್ಲ ಹಾಗಿರಲಿ, ಪ್ರಳಯ ಕಾಲ ಬಂತು ಅಂದರೆ ಎಲ್ಲವನ್ನೂ ಮುಗಿಸುವವರು ನಾವು, ಎಲ್ಲರನ್ನೂ ಮುಗಿಸುವ. ಮೂರು ಲೋಕದಲ್ಲಿ ಯಾರೂ ಇಲ್ಲ. ಮೂಜಗವನ್ನು ಮುಕ್ಕುವ ಮೃತ್ಯುದೇವತೆ, ಅದು ನನ್ನ ಸ್ಥಾನ ಅಂತ. ಒಂದು ಅವಕಾಶ ನನಗೆ, ಒಂದು ವಿನಯವೂ ಇದೆ ಮೃತ್ಯುವಿಗೆ. ಇದು ನನ್ನ ಹೆಚ್ಚುಗಾರಿಕೆ ಅಲ್ಲ, ಇದು ಯಮನ ಮುಂದೆ ಮೃತ್ಯು ಹೇಳುವಂಥದ್ದು. ಇದು ವಿಧಿ, ಇದು ನಿಸರ್ಗ, ಇದು ನನಗೆ ನೀನು ಕೊಟ್ಟಂಥ ಜವಾಬ್ದಾರಿ, ಇದು ಅಧಿಕಾರ, ಇದು ಶಕ್ತಿ, ಇದು ಅದರಿಂದ ಮಾಡುವಂಥದ್ದು ಅಂತ. ಹಾಗಾಗಿ ಕೊಡು ಅವಕಾಶ ಅಂತ ಕೇಳಿದರೆ ಯಮ ಹೇಳಿದಂತೆ ಬೇಡ, ಇದು ನನಗೇ ಇರಲಿ, ನಾನೇ ಇವನನ್ನು ನೋಡ್ಕೊಳ್ತೇನೆ. ಕೆಲವು ದೊಡ್ಡ ಜನ ಆದರೆ ಯಮ ಹಾಗೆ ಮಾಡೋದು ಉಂಟು ಅಂತ. ಈಗ ಸಾಮಾನ್ಯ ಜನ ಸತ್ತಾಗ ಅವನ ದೂತರು ಬರ್ತಾರೆ, ಯಮನ ದೂತರು ಬರ್ತಾರೆ ತಗೊಂಡು ಹೋಗೋದಕ್ಕೆ. ಚಂಡ ಮತ್ತು ಪ್ರಚಂಡ ಎಂಬ ಇಬ್ಬರು ದೂತರು ಸಾಮಾನ್ಯ ಜನರ ಕೊರಳಿಗೆ ಪಶ ಹಾಕಿ ಹೇಳ್ಕೊಂಡು ಹೋಗುವಂಥವ್ರು ಅವರು. ಆದರೆ ಯಾರಾದ್ರು ದೊಡ್ಡವರು ಅಂತಾದರೆ, ಯಾರಾದರೂ ವಿಶೇಷ ಜನ ಅಂತಾದರೆ ಯಮನೇ ಬರೋದುಂಟಂತೆ. ಇದು ಸಣ್ಣ ಜನ ಅಲ್ಲ ಅಂತ ಅರ್ಥ ಈಗ ಬಂದಿರುವಂಥದ್ದು. ಹಾಗಾಗಿ ಯಮ ಏನು ಹೇಳ್ತಾನೆ ಅಂದರೆ, ತಿಷ್ಠತ್ವಂ, ಇರೋ ಮೃತ್ಯು ನೀನು, ನಾನೇ ಕೊಲ್ತಾನೆ ಇವನನ್ನು ಎಂಬುದಾಗಿ ಹೇಳಿ ಕೆಂಪಾದ ಕಣ್ಣು ಕೋಪದಿಂದ ಕೈ ಹಾಕಿದ್ದು ಕಾಲದಂಡಕ್ಕೆ. ತೋಲಯಾಮಾಸ ಪಾಣಿನ ಕಾಲದಂಡಂ ಅಮೋಘಂತು, ಅಮೋಘವಾದ ಕಾಲದಂಡ. ಅಮೋಘ ಅಂದರೆ ಗೊತ್ತಾ ನಿಮಗೆ? ಆ ಶಬ್ದಕ್ಕರ್ಥ ಗೊತ್ತಾ? ಅಮೋಘ ಗೊತ್ತಾಗಬೇಕಾದ್ರೆ ಮೋಘ ಗೊತ್ತಾಗಬೇಕು. ಮೋಘ ಅಂದ್ರೇನು? ವ್ಯರ್ಥ ಅಂತ, ಬರೀ ಸುಮ್ಮನೆ ಅಂತ, ಏನು ಪ್ರಯೋಜನ ಇಲ್ಲ ಅಂತ. ಮೋಘ ಅಂದರೆ ಹಾಗೆ. ಅಮೋಘ ಅಂದರೆ ವ್ಯರ್ಥವಾಗುವಂಥದ್ದಲ್ಲ, ಅದು ಬರೀ ಸುಮ್ಮನೆ ಅಲ್ಲ ಅಂತ. ಅದನ್ನು ಎತ್ತಿದರೆ, ಕಾಲದಂಡವನ್ನು ಎತ್ತಿದರೆ ಮುಗೀತು ಅಂತ, ಏನೋ ಒಂದು ಆಗಲೇಬೇಕು ಅಂಥದ್ದದು ಅಂತ. ಅದು ಪ್ರಯೋಗವಾಯಿತು ಕಾಲದಂಡ ಅಂತಾದರೆ ಮತ್ತೆ ಅದಕ್ಕೆ ಫಲಿತಾಂಶ ಬರದೇ ಇರುವ ಪ್ರಶ್ನೆ ಇಲ್ಲ ಅಂತ, ಅಂಥದ್ದದು ಅಮೋಘ ಅಂದರೆ. ಅದು ಅದಕ್ಕೆ ರಿಸಲ್ಟ್ ಇದ್ದೇ ಇದೆ, ಅದಕ್ಕೆ ಫಲ ಇದ್ದೇ ಇದೆ, ನಿಷ್ಫಲ ಅಲ್ಲ ಯಾವತ್ತಿಗೋದು ಅಂತ. ಅಂಥ ಅಮೋಘವಾದ ಕಾಲದಂಡವನ್ನು ಕೈಗೆ ತೆಗೆದುಕೊಂಡಿದ್ದಾನೆ ಯಮ ಅಂತ. ಆ ಕಾಲದಂಡದ ಪಾರ್ಶ್ವಗಳಲ್ಲಿ ಕಾಲಪಾಶಗಳು ಪ್ರತಿಷ್ಠಿತವಾಗಿದ್ದಾವೆ. ಸಿಡಿಲಿನಂಥ ಬೆಂಕಿಯಂಥ ಮುದ್ಗರ ಒಂದು ಪಕ್ಕದಲ್ಲಿದೆ. ಅವೆಲ್ಲ ದೇವತೆಗಳೇ, ಅವೆಲ್ಲ ಸಂಹಾರಕಾರಕ ದೇವತೆಗಳೇ ಆ ರೂಪದಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲ ಇದೆ. ಕಾಲದಂಡದ ಮಹತ್ವ ಏನಂತೆ ಅಂದರೆ, ನೋಡಿದರೆ ಸಾಕಂತೆ ಪ್ರಾಣ ಹೋಗುತ್ತೆ ಅಂತ. ಸುಮಾರಿನವರು ನೋಡಿದರೆ ಸಾಯ್ತಾರೆ, ಸ್ವಲ್ಪ ಯೋಗ್ಯತೆ ಇರ್ತಕ್ಕಂಥವ್ರಿಗೆ ಮುಟ್ಸಿದ್ರೆ ಸಾಕಂತೆ. ಅದನ್ನು ಪ್ರಹಾರ ಮಾಡಿದರೆ ಮತ್ತೆ ಸಾಯ್ದೇ ಇರುವ ಪ್ರಶ್ನೆ ಇಲ್ಲ, ಯಾರೂ ಇಲ್ಲ. 14 ಲೋಕಗಳಲ್ಲಿ ಕಾಲದಂಡದ ಪ್ರಯೋಗವಾಯಿತು ಅಂದರೆ ಸಾಯದೆ ಉಳಿಯುವವನು ಯಾರೂ ಇಲ್ಲ, ಮುಗಿತದು. ಆ ಬ್ರಹ್ಮ ಅದನ್ನು ನಿರ್ಮಾಣ ಮಾಡಿದ್ದೇ ಹಾಗೆ ಅಂತ. ಪ್ರಯೋಗವಾದರೆ ಸಾವು ಬರಲೇಬೇಕು ಅಂತ, ಪ್ರಶ್ನೆ ಇಲ್ಲ ಅಂತ. ಅದನ್ನು ಮುಟ್ತಾ ಇರುವಂತೆ, ಯಮ ಕೈ ಹಾಕ್ತಾ ಇರುವಂತೆ ಬೆಂಕಿ ಉಗುಳಿದಂತೆ ಅದು ಮಿಂಚು ಬಂತು ಆ ಕಾಲದಂಡದಲ್ಲಿ. ಜ್ವಾಲಾ ಪರಿವಾರಸ್ತು, ಎಲ್ಲೆಡೆಯಿಂದ ಜ್ವಾಲೆ ಬರ್ತಾ ಇದೆ ಕಾಲದಂಡದಿಂದ. ಅಸ್ಫುರತು, ಅದು ಮಿಂಚಿನ ಹಾಗೆ ಹೊಳಿತಾ ಇದೆ, ಮಿಂಚುಗಳೇ ಬರ್ತಾ ಇದೆ ಆ ಕಾಲದಂಡದಿಂದ. ಅದನ್ನೆತ್ತು ಭಾಗ ದೇವತೆಗಳು ಓಡಿ ಹೋದರಂತೆ. ಮೊದಲು ಯಮ ಬಂದಾಗ ಈ ಮಾರೀಚ ಪ್ರಾಸ್ತ ಓಡಿದ್ರಲ್ಲ,
ಈಗ ಮುಂದುವರೆದ ಭಾಗ ಇದು ಅಂತ. ಕಾಲದಂಡವನ್ನು ಯಮ ಎತ್ತಿದಾಗ ಅಲ್ಲಿ ಸೇರಿದ 33 ಕೋಟಿ ದೇವತೆಗಳು ಪಲಾಯನ ಮಾಡ್ತಾರೆ ಬ್ರಹ್ಮದೇವನೊಬ್ಬನನ್ನು ಬಿಟ್ಟು ಅಂತ. ದೃಷ್ಟ್ವಾ ದಂಡೋದ್ಯತಂ ಯಮಂ, ದಂಡವನ್ನು ಕಾಲದಂಡವನ್ನು ಕೈಯಲ್ಲಿ ಹಿಡಿದು ಮೇಲೆತ್ತದ ಯಮನನ್ನು ಕಂಡಾಗ ಯಾರೂ ಉಳಿಲಿಲ್ಲ ಅಲ್ಲಿ ಅಂತ. ಇನ್ನೇನು ರಾವಣನ ಮೇಲೆ ಪ್ರಯೋಗವೇ ಮಾಡಬೇಕು, ಪ್ರಹಾರವೇ ಮಾಡಿಬಿಡಬೇಕು, ಎತ್ತಿಯಾಗಿದೆ ಯಮ. ಬ್ರಹ್ಮ ಮಧ್ಯ ಪ್ರಕಟ ಆದಂತೆ. ಅದಕ್ಕೆ ಇದ್ದಿದ್ದು ಬ್ರಹ್ಮ ಅಲ್ಲಿ ಬಂದು. ಯಮ ಅವನ ಕಾಲದಂಡ ಒಂದು ಕಡೆಗೆ, ಇನ್ನೊಂದು ಕಡೆಗೆ ರಾವಣ, ಮಧ್ಯದಲ್ಲಿ ಬ್ರಹ್ಮ ಪ್ರತ್ಯಕ್ಷ ಆಗಿ ಯಮನಿಗೆ ಮುಖನಾಗಿ ನಿಂತು ಹೇಳ್ತಾನೆ, ಇದು ನೀನು ಮಾಡೋಕ್ಕೆ ಸಾಧ್ಯ ಇಲ್ಲ, ಇವನನ್ನು ನೀನು ಕೊಲ್ಲುವಂತೆ ಇಲ್ಲ. ನಹಂತವ್ಯಸ್ತ್ವಯ ತೇನ ದಂಡೇನೇಶ ನಿಶಾಚರ, ಕಾಲದಂಡವನ್ನು ನೀನು ಎತ್ತಿ ಪ್ರಹಾರವೇ ಮಾಡಿದ್ದು ಹೌದಾದರೆ ರಾವಣ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ, ರಾವಣ ಸಾಯಲೇಬೇಕು. ಆದರೆ ಅವನು ಸಾಯುವಂತಿಲ್ಲ. ಸೃಷ್ಟಿಕರ್ತ ಹೇಳ್ತಾ ಇರುವಂಥದ್ದು. ಯಾಕೆ ಸಾಯುವಂತೆ ಇಲ್ಲ? ದುಷ್ಟ ಕೆಟ್ಟವನು ಒಂದು ಚೇಳು ಕಣ್ಣಿಗೆ ಕಾಣಿಸ್ತವನು ಹೊಡೆದು ಕೊಂದು ಬಿಡ್ತೇವೆ ನಾವು ಅದನ್ನು ಅಲ್ವ. ಮನುಷ್ಯರ ಕಣ್ಣಿಗೆ ಒಂದು ಚೇಳು ಕಾಣಿಸಿದ್ರೆ ಬಿಡ್ತಾರ? ಸುಮ್ಮನೆ ಬಿಡೋದಿಲ್ಲ. ಯಾಕೆಂದರೆ ಎಲ್ಲಿಯಾದರೂ ಕಚ್ಚಿದ್ರೆ ಅಂತ. ಚೇಳು ಎಲ್ಲಿಯಾದರೂ ಕಚ್ಚುವಂಥದ್ದು, ಇದು ಹಾಗಲ್ಲ, ಕಚ್ಚಿಯೇ ಕಚ್ಚುವಂಥ ಚೇಳು ಇದು. ಯಾರು ಸಿಕ್ಕಿದ್ರು ಯಾರು ಕಂಡ್ರೂ ಕಚ್ಚುವ ಚೇಳು ಅದು. ಆ ಚೇಳಿಗೆ ವ್ಯಾಪ್ತಿ ಭಾಳ ಕಡಿಮೆ, ಈ ಚೇಳಿನ ವ್ಯಾಪ್ತಿ ಭಾಳ ದೊಡ್ಡದು. ರಾವಣನೆಂಬ ಚೇಳಿನ ವ್ಯಾಪ್ತಿ. ಸಾಯಲಿ ಅಲ್ಲ, ಏನೀಗ ಅಂದರೆ ಬ್ರಹ್ಮ ಹೇಳ್ತಾನೆ, ಅವನು ಸತ್ತರೆ ದೊಡ್ಡ ಅನಾಹುತ ಆಗ್ತದೆ. ಈಗ ನಿನ್ನ ಕೈಯಲ್ಲಿ ಸತ್ತರೆ ಅನಾಹುತ ಏನು ಅಂದರೆ ನಾನು ಸುಳ್ಳಾಗ್ತೇನೆ ಅಂತ, ಅದು ಅನಾಹುತ. ನನ್ನಿಂದ ವರ ಕೊಡಲ್ಪಟ್ಟಿದೆ ರಾವಣನಿಗೆ, ದೇವತೆಗಳಿಂದ ಸಾವಿಲ್ಲ ಅಂತ. ಈಗ ನೀನು ಕಾಲದಂಡದಿಂದ ಪ್ರಹಾರ ಮಾಡಿದರೆ ಸಾಯಬೇಕು ಅವನು. ಸತ್ತಾಗ ನನ್ನ ಮಾತು ಸುಳ್ಳಾಗ್ತದೆ, ನನ್ನ ಮಾತು ಸುಳ್ಳಾದರೆ ನಾನೇ ಸುಳ್ಳಾಗ್ತೇನೆ, ನಾನೇ ಸುಳ್ಳಾದರೆ ಸೃಷ್ಟಿಯೇ ಸುಳ್ಳಾಗ್ತದೆ, ಪ್ರಪಂಚವೇ ಮಿಥ್ಯೆ ಆಗ್ತದೆ. ನಿನ್ನ ಕೈಯಿಂದ ಆ ಕೆಲಸ ಆಗಬಾರ್ದು. ಆಯಿತು, ಕಾಲದಂಡದ ಪ್ರಯೋಗವಾಗಿ ಸಾಯಲಿಲ್ಲ ಅಂತ ಅನ್ಕೋ, ಆಗಲೂ ನಾನು ಸುಳ್ಳಾಗ್ತೇನೆ. ಯಾಕೆಂದರೆ ಕಾಲದಂಡವನ್ನು ನಿರ್ಮಿಸಿ ವರ ಕೊಡುವಾಗ, ಕಾಲದಂಡವನ್ನು ಸೃಷ್ಟಿಸಿ ಅದಕ್ಕೆ ವರ ಕೊಡುವಾಗ ನಿನ್ನ ಪ್ರಯೋಗವಾದರೆ ಸಾಗುವಂತಲೇ ವರ ಕೊಟ್ಟಿರ್ತಕ್ಕಂಥದ್ದು. ನೀನೇನಾದ್ರು ಎತ್ತಿದ್ದನ್ನು ರಾವಣನ ಮೇಲೆ ಇಳಿಸಿದೆ ಅಂತಾದರೆ ಮುಗಿತು ಅಲ್ಲಿ. ಏನೇ ಆದರೂ ಅವನು ಸತ್ತರೂ ಸಾಯದಿದ್ದರು ಬ್ರಹ್ಮ ಸುಳ್ಳಾಗುವುದು, ಸೃಷ್ಟಿಯೇ ಸುಳ್ಳಾಗುವುದು ನಿಶ್ಚಿತ ಅಂತ. ಅದಕ್ಕೆ ಅವಕಾಶ ಬೇಡ, ನೀ ಅದನ್ನು ಮಾಡಿಕೂಡುದು ಅಂತ. ಯಮ ಏನು ಮಾಡಬೇಕು? ಏನು ಮಾಡಬೇಕು ಯಮ ಅಂತ? ಯಮ ಅಂದರೆ ಸಂಯಮ ಅಂತ. ಯಮ ಅವನ ವಿಶೇಷ ಯಾವುದು ಅಂದರೆ ಕೊಲ್ಲುವುದು, ಹೊಡೆಯುವುದು, ಬಡಿಯುವುದು ಯಮನ ವಿಶೇಷ ಅಲ್ಲ. ಯಮ ಶಬ್ದಕ್ಕರ್ಥ ನಿಯಮನ ಅಂತ, ನಿಯಂತ್ರಣ ಅಂತ. ಯಮ ಇರುವುದು ಯಾಕೆಂದರೆ ಈ ಪ್ರಪಂಚವನ್ನು ನಿಯಂತ್ರಣದಲ್ಲಿ ಇಡುವ ಸಲುವಾಗಿ. ನೀವು ಆಲೋಚನೆ ಮಾಡಿ, ಒಂದು ವೇಳೆ ಯಮನ ಇಲ್ಲದೆ ಇದ್ದರೆ, ಈ ಲೋಕದಲ್ಲಿ ಸಾವೇ ಇಲ್ಲದೆ ಇದ್ದರೆ ನಿಯಂತ್ರಣದಲ್ಲಿ ಇರ್ತಿತ್ತ ಸೃಷ್ಟಿ? ಇವತ್ತಿನ ಕಾಲದ ಭಾಷೆಯಲ್ಲಿ ಹೇಳೋದಾದರೆ ಜನಸಂಖ್ಯೆ ನಿಯಂತ್ರಣದಲ್ಲಿ ಇರ್ತಿತ್ತ? ಇರ್ತಿರ್ಲಿಲ್ಲ ಅಲ್ವಾ? ನಿಯಂತ್ರಣದಲ್ಲಿ ಇರಬೇಕಲ್ಲ ಎಲ್ಲವೂ ಕೂಡ. ಹುಲಿ ಎಷ್ಟಿರಬೇಕು ಅಷ್ಟಿರಬೇಕು, ಜಿಂಕೆ ಎಷ್ಟಿರಬೇಕು ಅಷ್ಟಿರಬೇಕು ಅಲ್ವಾ? ಹುಲ್ಲು ಎಷ್ಟಿರಬೇಕು ಅಷ್ಟಿರಬೇಕು, ಹಾಗಾಗಿ ಜಿಂಕೆ ಇದೆ. ಜಿಂಕೆ ಎಷ್ಟಿರಬೇಕು ಅಷ್ಟಿರಬೇಕು, ಹಾಗಾಗಿ ಹುಲಿ ಇದೆ. ಹುಲಿ ಕೂಡ ಏನು ಅಂದರೆ, ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ, ಹುಲಿ ಕಸಾಯಿಖಾನೆ ಮಾಡಿಲ್ಲ. ಹಸಿವಾದಾಗ ಜಿಂಕೆಯನ್ನು ಹಿಡಿದು ತಿಂತದೆ. ಅದರಲ್ಲಿ ಕೂಡ ಇಡೀ ಜಿಂಕೆಗಳ ಗುಂಪನ್ನು ಓಡಿಸಿ ಇರುವುದರಲ್ಲಿ ದುರ್ಬಲ ಯಾವುದು, ತಳಿ ಬೆಳೆಸುವಂಥದ್ದಲ್ಲ, ದುರ್ಬಲ ಯಾವುದು ಅಂಥದ್ದನ್ನು ಹಿಡಿದು ತಿನ್ನುವಂಥದ್ದು. ಹೊಟ್ಟೆ ತುಂಬಿದ ಮೇಲೆ ಸುಮ್ಮನಾಗ್ತದೆ. ಆ ಪ್ರವೃತ್ತಿ ಯಾಕೆ ಅಂದರೆ ಉಳಿಯುವಷ್ಟು ಉಳಿಬೇಕು ಅಂತ. ನಾಳೆ ಬೇಕಲ್ಲ ಊಟಕ್ಕೆ, ಅದಕ್ಕೆ ಇವತ್ತು ಮಗು ತಿಂತಿಲ್ವಲ್ಲ. ಹೀಗಿದೆ ಪ್ರಪಂಚ ಅಂತ. ಹಾಗಾಗಿ ಯಮ ಅಂದರೆ ಸಂಯಮ ಅಂತ ಅರ್ಥ ಅಂತ. ಯಮ ಬ್ರಹ್ಮದೇವನನ್ನು ಕುರಿತು ಹೇಳಿದಂತೆ, ಏನು ಮಾಡಲಿ ಮತ್ತೆ ನಾನು, ನೀನು ಬಂದು ಮುಂದೆ ನಿಂತಾಯಿತು, ಸಂಹಾರವೇ ಮಾಡಿಬಿಡ್ತಿದ್ದ ಅವನನ್ನು, ನೀ ಏನು ಮಾಡುವಂತಿಲ್ಲ. ಇದೋ ದಂಡವನ್ನು ಹಿಂದೆ ಪಡೆದಿದ್ದೇನೆ, ಯಶೋ ವ್ಯಾವರ್ತಿತೋ ದಂಡ ಅಂತ. ಎತ್ತಿದ ದಂಡವನ್ನು, ಕಾಲದಂಡವನ್ನು ಇಳಿಸಿದ್ದೇನೆ. ಯಾಕೆಂದರೆ ನಮಗೆ ಪ್ರಭು ನೀನು, ಲೋಕ ಪಿತಾಮಹ ನೀನು, ನಮಗೆಲ್ಲ ದೊಡ್ಡವನು ನೀನು, ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತಾ ಇದ್ದೇನೆ. ಹಾಗಾಗಿ ಕಾಲದಂಡವನ್ನು ಇಳಿಸಿದೆ. ಇನ್ನೇನು ಬೇರೆ ದಾರಿ ಇಲ್ಲ, ಯುದ್ಧ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ನನ್ನಿಂದ ಸಾಯಬಾರ್ದು ಅನ್ನೋದಾಯಿತು. ಮತ್ತೆ ಮಾಡೋದೇನು? ಮಾಯವಾಗ್ತೇನೆ ಇಲ್ಲಿಂದ, ಈ ದುಷ್ಟನ ಕಣ್ಣಿನಿಂದ ಮರೆಯಾಗ್ತೇನೆ, ಅಷ್ಟೇ ತಾನೇ ಮಾಡೋಕ್ಕೆ ಸಾಧ್ಯ ಇರೋದು ಅಂತ ಎಂಬುದಾಗಿ ಹೇಳಿ, ತನ್ನ ರಥ, ಕುದುರೆ
ಸಾರಥಿ, ಮೃತ್ಯು, ಕಾಲ ಎಲ್ಲರ ಒಡಗೂಡಿ ಇಡೀ ಯಮ ತನ್ನ ಪರಿವಾರದೊಡಗೂಡಿ ಅಲ್ಲಿಂದ ಮಾಯವಾದನಂತೆ. ಗೆದ್ದನೆಂದು ಬೀಗಿದನಂತೆ ರಾವಣ. ಜಯಘೋಷ ಎಲ್ಲ ಹಾಕಿ ಕೂಗಿ ಯಮಲೋಕದಲ್ಲಿ ನಾನು ಗೆದ್ದೆ ನಾನು ಗೆದ್ದೆ. ಅಲ್ಲಿ ಕೇಳುವವರು ಯಾರೂ ಇಲ್ಲ. ಆದರೆ ಇವನಷ್ಟಕ್ಕೆ ಇವನೇ ಒಂದು ಬೊಬ್ಬೆ ಹಾಕಿ ನಾನು ಗೆದ್ದೆ ಅಂತ. ನೋಡಿ, ಕಾಲನೇ ಕುಪಿತನಾದರೂ ಏನೂ ಮಾಡಲಿಕ್ಕಾಗಲಿಲ್ಲ. ಸಾಕ್ಷಾತ್ ಕಾಲನೇ ಕುಪಿತನಾದರೂ ಏನೂ ಮಾಡಲಿಕ್ಕಾಗಲಿಲ್ಲ. ಯಾಕೆಂದರೆ ರಾವಣನಿಗೆ ಸಾಯುವ ಕಾಲ ಬಂದಿರಲಿಲ್ಲ ಅಂತ. ಅರ್ಥ ಆಯ್ತಾ? ಕಾಲವೇ ಕಾಲದಂಡವನ್ನೇ ಮೇಲೆತ್ತಿದ್ರು ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಕಾಲವೂ ಕಾಲವನ್ನು ಕಾಯಬೇಕಾಗ್ತದೆ, ಕಾಲವೂ ಕಾಲಕ್ಕೆ ಬೆಲೆಯನ್ನು ಕೊಡಬೇಕಾಗ್ತದೆ. ಕಾಲವನ್ನು ಬಿಟ್ಟು ಕಾಲನೂ ಇಲ್ಲ ಅಂತ. ಕೆಲವರು ಇರ್ತಾರೆ ನಿಯಮಗಳ ಪ್ರವರ್ತಕರು, ಬೇರೆ ಎಲ್ಲರಿಗೂ ನಿಯಮಗಳು, ಅದು ಅವರಿಗಿಲ್ಲ ಯಾವ ನಿಯಮ. ಹಾಗಲ್ಲ ಇದು. ಕಾಲವು ಪ್ರಪಂಚಕ್ಕೆ ಹೇಗೋ ಕಾಲವು ಕಾಲಕ್ಕೂ ಕೂಡ ಹಾಗೆಯೇ ಅಂತ. ಎಲ್ಲಾದರೂ ಕಾಲ ಹಿಂದೆ ಮುಂದೆ ಹೋಗೋದುಂಟಾ? ಇವತ್ತೊಂದು ದಿವಸ ಸೂರ್ಯೋದಯ 1-2 ತಾಸು ತಡಬೇಕಾಗೋದು ಉಂಟಾ? ಇಲ್ಲ ಅಲ್ವಾ? ಕಾಲ ತನ್ನ ಮೇರೆಯನ್ನು ಮೀರೋದಿಲ್ಲ ಯಾವತ್ತೂ ಕೂಡ ಅಂತ. ಹಾಗಾಗಿ ರಾವಣ ಬದುಕಿದ ಅಂತ. ದಶಗ್ರೀವಸ್ತು ತಂ ಜಿತ್ವ ನಾಮ ವಿಶ್ರಾಭಿಚಾತ್ಮನಃ ಅಂತ. ರಾವಣ ಅಂತ ತನ್ನ ಹೆಸರನ್ನು ಯಮಲೋಕದಲ್ಲೆಲ್ಲ ಕೇಳಿಸಿ ತಾನು ಗೆದ್ದೆ ಅಂತ ಬೀಗಿ ಅಲ್ಲಿಂದ ಹೊರಟಂತೆ ರಾವಣ. ಇಷ್ಟನ್ನೇ ಯಾರಾದರೂ ಅವಲೋಕನ ಮಾಡಿದರೆ ರಾವಣನ ಗೆದ್ದ ಅಂತ ಅನಿಸ್ಬಿಡ್ತದೆ ಅಂತ, ಆ ದಾರಿಯೇ ಸರಿ ಅಂತ ಅನಿಸ್ಬಿಡ್ತದೆ ಅಂತ. ಆದರೆ ನಿಮಗೆ ಉತ್ತರ ಸಿಗಬೇಕು ಅಂದರೆ ನೀವಿನ್ನೂ ಮುಂದಕ್ಕೆ ಹೋಗಬೇಕು. ರಾವಣನ ಜೀವನದಲ್ಲಿ ಮುಂದಕ್ಕೆ ಹೋಗಬೇಕು. ಹೋಗೋದಕ್ಕಿಂತ ಮುಂಚೆ ನಾವು ಒಂದು ಸಾರಿ ರಾಮನ ಸ್ಮರಣೆ ಮಾಡೋಣ. ಯಾಕೆಂದರೆ ಮುಂದೆ ಪ್ರವೇಶ ಆಗೋದು ರಾಮನದ್ದು ಅಂತ. ರಾಮ 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 ಸೀತಾ ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮಚಂದ್ರ ಕೇಳಿದಾಗ ಮನಸ್ಸೆಲ್ಲ ಎಷ್ಟು ಮಂಗಲಮಯ ಆಗತ್ತಲ್ವಾ. ಇಡೀ ನಮ್ಮ ಅಂತರಂಗವನ್ನು ತೊಳೆದ ಹಾಗೆ ಆಗತ್ತೆ ನೋಡಿ, ಶುದ್ಧ ಮಾಡಿದ ಹಾಗೆ ಅಂತ. ರಾಮನ ಪ್ರಭಾವ ಅಂಥದ್ದು ಅಂತ. ಹೌದು, ರಾಮನ ಪ್ರವೇಶ ರಾಮಾಯಣದಲ್ಲಿ ಆಗಿದೆ, ಭೂಮಂಡಲದಲ್ಲಿ ಆಗಿದೆ, ಲಂಕೆಯಲ್ಲಿ ಕೂಡ ಆಗಿದೆ. ಈ ಹೊತ್ತು ಬಂತು. ರಾವಣನ ದಬ್ಬಾಳಿಕೆ, ದರ್ಪ, ದೌರ್ಜನ್ಯ ಇದೆಲ್ಲ ಹಿಂದಿನ ಕಾಲದ್ದು, ರಾಮ ಬರುವ ಪೂರ್ವ ಕಾಲದ್ದು. ರಾಮ ಬಂದ ನಂತರದ ರೀತಿ ನೀತಿಗಳು ಬೇರೆ ಆದವು. ಯಮನಿಗೆ ಬೆಚ್ಚದ, ಜಗ್ಗದ ಬಗ್ಗದ ರಾವಣ ರಾಮನಿಗೆ ಬೆದರಿದ. ಇನ್ನು ನೋಡೋಕ್ಕಿಂತ ಮೊದಲೇ, ರಾಮನ ಭೇಟಿ ಆಗೋಕ್ಕಿಂತ ಮೊದಲೇ ರಾಮನ ಬಗ್ಗೆ ಭಯ ರಾವಣನಿಗೆ. ಯಾಕೆ ಹೇಳಿ? ಸೀತೆಯನ್ನು ಕದ್ದು ಯಾಕೆ ತರಬೇಕು ಅವನು? ಸೀತೆಯನ್ನು ಗೆದ್ದು ತರಬೇಕಲ್ವಾ, ಕದ್ದು ಯಾಕೆ ತರಬೇಕು? ಯಾಕೆ ಮಾಯಾಜಿಂಕೆ ಬೇಕು ಅವನಿಗೆ? ಯಾಕೆ ಹಾ ಸೀತೆ ಹಾ ಲಕ್ಷ್ಮಣ ಆ ಧ್ವನಿ ಯಾಕೆ ಬೇಕು ಅವನಿಗೆ? ರಾಮನ ಬಗ್ಗೆಯೂ ಭಯ ಇದೆ, ಲಕ್ಷ್ಮಣನ ಬಗ್ಗೆ ಕೂಡ ಭಯ ಇದೆ. ರಾಮನ ಬಗ್ಗೆ ಮಾತ್ರ ಅಲ್ಲ, ಲಕ್ಷ್ಮಣ ಇದ್ರೂ ಕೂಡ ಧೈರ್ಯ ಇಲ್ಲ ಅವನಿಗೆ ರಾಮಾಶ್ರಮವನ್ನು ಪ್ರವೇಶ ಮಾಡೋದಕ್ಕೆ. ಅಂದರೆ ವ್ಯತ್ಯಾಸ ಇದೆ ನೋಡಿ. ಯಮನಿಗೂ ಬೆದರದವನು ರಾಮನಿಗೆ ಬೆದರಿದ, ರಾಮನಿಗೆ ಭಯಪಟ್ಟ. ಇನ್ನು ಕಾಣುವ ಮೊದಲೇ, ಇನ್ನು ಭೇಟಿಯಾಗುವ ಮೊದಲೇ. ಆದರೆ ಈಗ ಸಂದರ್ಭ ಅದಲ್ಲ. ರಾಮ ಲಂಕೆಯಲ್ಲಿದ್ದಾನೆ, ಲಂಕೆಯ ಬಾಗಿಲಿನಲ್ಲಿ ಯುದ್ಧ ನಡೀತಾ ಇದೆ. ಆ ಸಂದರ್ಭವನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಯುದ್ಧದಲ್ಲಿ ವಾನರರು ಒಬ್ಬರು ಕೂಡ ಅಳಿತಾ ಇಲ್ಲ, ವಾನರ ನಾಯಕರು ಯಾರೊಬ್ಬರೂ ಸಾಯ್ತಾ ಇಲ್ಲ. ಅದು ಸುಗ್ರೀವ, ಅಂಗದ ಇರ್ಬೋದು, ಹನುಮಂತ ಅಂತೂ ಹೇಗೂ ಇಲ್ಲ. ಇನ್ನು ನಲ, ನೀಲ, ಜಾಂಬವಂತ ಅಥವಾ ಸುಷೇಣ, ಪನಸ, ಯಾರು ಒಬ್ಬನೇ ಒಬ್ಬ ವಾನರ ನಾಯಕನ ಸಂಹಾರ ಆಗಿಲ್ಲ ರಾಮಾಯಣದ ಯುದ್ಧದಲ್ಲಿ. ಆದರೆ ರಾಕ್ಷಸ ನಾಯಕರು ಸಾಲು 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 ಒಬ್ಬರಾದ್ಮೇಲೆ ಒಬ್ಬರು ಸಾಯ್ತಾನೇ ಇದ್ದಾರೆ. ಧೂಮ್ರಾಕ್ಷ, ವಜ್ರದಂಷ್ಟ್ರ, ಅಕಂಪನ, ಪ್ರಹಸ್ತ, ಕುಂಭಕರ್ಣ, ದೇವಾಂತಕ, ನರಾಂತಕ, ತ್ರಿಶಿರ, ಅತಿಕಾಯ, ಮಕರಾಕ್ಷ, ಕುಂಭ, ನಿಕುಂಭ, ಕೊನೆಯಲ್ಲಿ ಇಂದ್ರಜಿತ್. ಇನ್ನೂ ಅನೇಕ ಹೆಸರುಗಳಿದೆ. ಯಾಕೆ ಇದನ್ನು ನೆನಪು ಮಾಡಿಕೊಂಡು ಅಂದರೆ, ಇವರೆಲ್ಲ ಸತ್ತರು ಅಂದರೆ ಏನು? ಯಾರ ಕೈವಾಡ ಅದು? ಯಮನನ್ನು ಗೆದ್ದೆ ಅಂತ ಬೀಗಿದ ಅಲ್ವಾ ರಾವಣ. ಅವನ ಕಣ್ಮುಂದೆ ಅವನ ಕಣ್ಮಣಿಗಳು, ಅವನ ಬೆಂಬಲಿಗರು, ಅವನ ಶಕ್ತಿ ಅವರೆಲ್ಲ, ಅವನ ಪರಿವಾರ ಅವರೆಲ್ಲ ಒಬ್ಬರಾದ್ಮೇಲೆ ಒಬ್ಬರು ಸಾಯ್ತಾ ಇದ್ದಾರೆ ಅವನ ಕಣ್ಮುಂದೆ ಅಂತ. ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಂತ. ನಾವಿದನ್ನು ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೇವೆ ಅಂದರೆ, ಯಮನೆಂಬ ಸತ್ಯ ಎಂಥದ್ದು ಅಂದರೆ, ನೀನು ಎಷ್ಟೇ ಬೀಗು, ಒಂದು ದಿನ ಎಂಥದ್ದು ಬರ್ತದೆ ಅಂದರೆ ಯಮನನ್ನು ಒಪ್ಪಲೇಬೇಕು, ನೀನು ಒಪ್ಪದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂಥ ಸಂದರ್ಭ ಇದು ಅಂತ. ಈ ರಾವಣ ಯಾರನ್ನೂ ಒಪ್ಕೊಳ್ಳೋನಲ್ಲ, ಅವನು ಯಾರಿಗೂ ತಲೆಬಾಗುವನಲ್ಲ, ಸೋತೆ ಅಂತ ಹೇಳೋವನೇ ಅಲ್ಲ ಯಾವತ್ತಿದ್ದು ಕೂಡ. ಆದರೆ ಅವನಿಗೂ ಸಂದರ್ಭ ಎಂಥದ್ದು ಬರ್ತಾ ಇದೆ ಅಂದರೆ, ಸಾಲು ಸಾಲು ಸಾವುಗಳ ಸರಮಾಲೆ. ಲಂಕೆಯಲ್ಲಿ ಕೋಟಿ ರಾಕ್ಷಸರ ಶವಗಳು ಅಂತ ಒಂದು ಸಂದರ್ಭ ಬಂತಂತೆ. ಕೊನೆಯಲ್ಲಿ ಇಂದ್ರಜಿತ್ ಯಾವಾಗ ಸತ್ತ,
ಇಂದ್ರಜಿತ್ ಮೇಲೆ ತುಂಬ ಭರವಸೆ ರಾವಣನಿಗೆ, ತನಗಿಂತ ಮಿಗಿಲವನು ಅಂತ. ಇವನಿಗಿಂತ ಮಿಗಿಲ ಹೋದವನು, ಇವನಿಗಿಂತ ಹೆಚ್ಚು ಪರಾಕ್ರಮಿ ಮತ್ತು ಇವನಿಗಿಂತ ಹೆಚ್ಚು ಕೆಟ್ಟವನು, ಎರಡೂ ಹೋದು ಇಂದ್ರಜಿತ್ತು. ಯಾಕಂದರೆ ಅದು ಅದು ಮುಂದಿನ ಮಾಡೆಲ್, ಅದು ಮುಂದಿನ ವರ್ಷನ್, ಅದು ರಾವಣನದ್ದು. ಅದು ಏನಾದ್ರು ಬಂದುಬಿಟ್ಟಿದ್ರೆ ಇನ್ನೂ ದೊಡ್ಡ ಕಷ್ಟ ಇರ್ತಿತ್ತು. ಇಂದ್ರಜಿತ್ತು ಏನಾದ್ರು ಪಟ್ಟಕ್ಕೆ ಬಂದಿದ್ರೆ ಅದು ಮಹಾರಾವಣ ಅದು ಅಂತ, ಹಾಗಾಗ್ತಿದ್ದವನು ಅಂತ. ಹಾಗಾಗಿ ಅವನು ಯಾವಾಗ ಅಳಿದ, ರಾವಣ ತತ್ತರಿಸಿದ. ಆಗೊಂದು ಮಾತನ್ನು ಹೇಳ್ತಾನವನು. ಪೌಲಸ್ತ್ಯ ಸಚಿವರು, ರಾವಣನ ಸಚಿವರು ಬಂದು ಇಂದ್ರಜಿತ್ವನ ವಧೆಯ ವಾರ್ತೆಯನ್ನು ರಾವಣನಿಗೆ ತಿಳಿಸ್ತಾರೆ. ಅವನು ಎಚ್ಚರ ತಪ್ಪಿ ಬೀಳ್ತಾನೆ, ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಎಚ್ಚರ ಆದಮೇಲೆ ಅವನಿಗೆ ಪೂರ್ತಿ ಕತ್ತರ ಆವರಿಸ್ತಂತೆ. ಅವನಿಗೆ ಕಶ್ಮಲನ್ ಚಾವೇಶನ್ ಮಹತ್ತು, ಯಾವುದೋ ಒಂದು ದೊಡ್ಡ ಅಂಧಕಾರದ ಕೂಪದಲ್ಲಿ ಬಿದ್ದ ಹಾಗೆ, ಕೆಸರಿನಲ್ಲಿ ಮುಳುಗಿ ಹೋದ ಹಾಗೆ ಅನ್ನಿಸ್ತು ರಾವಣನಿಗೆ. ಅವನು ಕೊನೆಯಲ್ಲಿ ಎಚ್ಚರಗೊಂಡು ವಿಲಾಪ ಮಾಡ್ತಾ 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 ಒಂದು ಮಾತನ್ನು ಹೇಳ್ತಾನೆ. ಅದ್ಯ ವೈವಸ್ವತೋ ರಾಜ ಭೂಯೋ ಬಹುಮತೋ ಮಮ. ವೈವಸ್ವತ ಯಮಧರ್ಮರಾಜನನ್ನು ಇಂದು ಒಪ್ಪಿದೆ. ಅವನೇ ದೊಡ್ಡವನು. ಅವನ ಬಾಯಿಂದ ಈ ಮಾತು ಬಂತು. ಏನಾದ್ಯತ್ವಂ ಮಹಾಬಾಹೋ ಸಂಯುಕ್ತ ಕಾಲಕರ್ಮಣ. ನಿನಗೂ ಸಾವು ಬಂತು ಅಂತಾದರೆ, ಯಮಧರ್ಮ ನಿನ್ನನ್ನು ತಗೊಂಡು ಹೋದ ಅಂತಾದರೆ, ಕಾಲಕರ್ಮಗಳು ಎಂಬುದರ ಅರ್ಥವನ್ನು ಹೇಳಿದ್ವು. ಕಾಲಕರ್ಮಗಳು ಕೂಡುತ್ತವೆ. ಆ ಕಾಲ ಬರ್ತಿರೋ ಹಾಗೆ ಆ ಕರ್ಮ ಅವನ ಸಾವಿಗೆ ಕಾರಣವಾಗಿರ್ತಕ್ಕಂಥ ಪೂರ್ವಕರ್ಮ ಅದು ಫಲ ಕೊಡ್ಲಿಕ್ಕೆ ಶುರು ಮಾಡ್ತದೆ ಅದು ಅಂತ. ಕಾಲಕರ್ಮ ಕೂಡೋದೆ ಪ್ರತಿಯೊಂದು ಕೂಡ ಅಂತ, ನಮ್ಮ ಸುಖ ದುಃಖ ಎಲ್ಲವೂ ಕೂಡ ಅಂತ. ಆ ಸಮಯಕ್ಕೆ ಆ ಕರ್ಮ ಬಂದು ಫಲ ಕೊಡುವಂಥದ್ದು, ಯಾವುದೋ ಹಿಂದೆ ಮಾಡಿರ್ತಕ್ಕಂಥ ಕರ್ಮ ಬಂದು ಫಲ ಕೊಡುವಂಥದ್ದು. ಹಾಗಾಗಿ ಈ ಕಾಲಕರ್ಮಗಳನ್ನು ಬಳಸಿಕೊಂಡು ಒಂದು ವೇಳೆ ಯಮನ ಇನ್ನೊಂದು ತೆಗೆದುಕೊಂಡು ಹೋದ ಅಂತಾದರೆ ಶರಣು ಸೋತ ಯಮನಿಗೆ ಅಂತ ಅವನ ಬಾಯಲ್ಲೇ ಬಂತಂತೆ, ರಾವಣನ ಬಾಯಲ್ಲಿ. ಆಯಿತು, ಇಲ್ಲಿಂದ ಮುಂದುವರೆದು ಕೊಟ್ಟ ಕೊನೆಯಲ್ಲಿ ರಾಮರಾವಣರ ಯುದ್ಧ ನಡೀತಾ ಇದೆ. ಕೊನೆ ಹಂತ ಬಂದ್ಬಿಟ್ಟಿದೆ. ಇಬ್ಬರು ತಮ್ಮ ಇಡೀ ಶಕ್ತಿ ಪರಾಕ್ರಮಗಳನ್ನು ಮೆರೆಸ್ತಾ ಇದ್ದಾರೆ. ಯಾವ ಭಾವದಲ್ಲಿ ಅಂದರೆ ಜೇತವ್ಯಮತಿ ಕಾಕುತ್ಸ್ತಃ, ಗೆಲ್ಲಬೇಕು ಅಂತ ರಾಮ ಹೋರಾಡ್ತಾ ಇದ್ದಾನೆ. ರಾವಣನನ್ನು ಸಂಹಾರ ಮಾಡಬೇಕು, ಈ ಪ್ರಪಂಚವನ್ನು ಪಿಡುಗಿನಿಂದ ಮುಕ್ತ ಮಾಡಬೇಕು ಅಂತ ರಾಮ ಜಯಕ್ಕಾಗಿ ಹೋರಾಡ್ತಾ ಇದ್ದರೆ, ಮರ್ತವ್ಯಮಿತಿ ರಾವಣ ಅಂತ, ಸಾಯಬೇಕು ಅಂತ ರಾವಣ ಹೋರಾಡ್ತಾ ಇದ್ದ ಅಂತ, ಸಾವಿಗಾಗಿ ಹೋರಾಡ್ತಾ ಇದ್ದ, ಸಾವಿನ ಪ್ರತೀಕ್ಷೆಯಲ್ಲಿದ್ದ. ಇಂದ್ರಜಿತುವಿನ ವಿಷಯ ಆಯಿತು. ಮುಂದಿನ ಸರದಿ ತನ್ನದು ಏನು ಪರಿಕಲ್ಪನೆ ಅವನಿಗಿದೆ ಅಂತ, ಮುಂದೆ ಬರಬಹುದಾದ ಸಾವಿಗೆ ಈಗಲೇ ಸಿದ್ಧನಾಗಿದ್ದಾನೆ, ಅಥವಾ ಸಾವಿಗಾಗೆ ಯುದ್ಧ ಅಂತ, ಸತ್ತರೆ ಸಾಕು ಎನ್ನುವಲ್ಲಿವರೆಗೂ ಅವನು ಬಂದಿದ್ದಾನೆ ಅಂತ. ಹಾಗಂತ ಯುದ್ಧದಲ್ಲಿ ಏನು ಹಿನ್ನಡೆ ಇಲ್ಲ, ತನ್ನ ಇಡೀ ಶಕ್ತಿ ಪರಾಕ್ರಮ ಎಲ್ಲವನ್ನೂ ಕೂಡ ಅವನು ತೋರಿಸ್ತಾ ಇದ್ದಾನಂತೆ ರಾವಣ. ಆದರೆ ಹೃದಯದಲ್ಲಿ ಸಾವಿನ ಪ್ರತೀಕ್ಷೆ, ಸಾವಿಗಾಗಿ ಯುದ್ಧ ಎಂಬ ಭಾವ ಅಂತ. ಕೊನೆಗೂ ಅದಾಗಿಯೇ ಹೋಯಿತು. ಕೊಟ್ಟ ಕೊನೆಯಲ್ಲಿ ಮಾತಲ್ಲಿ ರಾಮನಿಗೆ ನೆನಪು ಮಾಡ್ತಾನೆ ಇಂದ್ರನ ಸಾರಥಿ, ಯಾಕೆ ಪ್ರಭು ಗೊತ್ತಿದ್ರೂ ಗೊತ್ತಿಲ್ಲದಿರೋಣಂತೆ ನೀನು ಆಡೋದು ಅಂತ. ಸಮಯ ಬಂತು, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡು ಎಂದಾಗ ರಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅದ್ಭುತವಾದ ವರ್ಣನೆ ಇದೆ ಆ ಅಸ್ತ್ರ ಹೇಗಿತ್ತು ಅಂತ ಅನ್ನೋದು. ಅದು ಬಂದು ರಾವಣನ ಎದೆಯನ್ನು ಭೇದಿಸ್ತು. ಗಮನಿಸಿ, ತಲೆ ಕಡಿಲಿಲ್ಲ, ಮತ್ತೆ 100 ಸಾರಿ ಆಗಿದೆ ಆ ಕಾರ್ಯಕ್ರಮ. ಅದು ಹಾಗಾಗಿ ಮತ್ತೆ ತಲೆ ಕಡಿಯುವ ವಿಷಯ ಇಲ್ಲ. 20 ಕೈಗಳು 10 ತಲೆಗಳು, ಅದು ಹೋಗುವಂಥದ್ದೇ ಅಲ್ಲ, ಅದು ಮತ್ತೆ ಮತ್ತೆ ಬರುವಂಥದ್ದು. ಅದು ಎದೆ ಒಂದೇ ಇರುವಂಥದ್ದು, ಅದು ನಿಜವಾದದ್ದು, ಅದು ಮಾಯೆ ಇಲ್ಲ ಅಲ್ಲೇನೂ ಕೂಡ ಅಂತ. ಹಾಗಾಗಿ ಅವನ ಎದೆಯನ್ನು ಆ ಬಾಣ ಭೇದಿಸ್ತು. ಆಗ ಅದಕ್ಕೊಂದು ಉಪಮೆ ಕೊಡ್ತಾರೆ ವಾಲ್ಮೀಕಿಗಳು. ಆ ಬಾಣ ಹೇಗಿತ್ತು ಅಂದರೆ ಯಮನಂತೆ ಇತ್ತು. ಕೃತಾಂತ ಇವ ಚ ಅವಾರ್ಯ ಅಂತ. ಯಮನ ಹೋಲಿಕೆ ಹೇಗೆ ಅಂದರೆ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಬಾಣಗಳನ್ನು ನಡುವೆ ತುಂಡು ಮಾಡ್ತಾರೆ ಪ್ರತಿವೀರರು. ತಮ್ಮ ಕಡೆಗೆ ಬರುವ ಬಾಣಗಳನ್ನು ಮಧ್ಯ ಮಾರ್ಗದಲ್ಲಿ ತುಂಡು ಮಾಡೋದುಂಟು, ಇನ್ನೊಂದು ಅಸ್ತ್ರದಿಂದ ಅದನ್ನು ಪ್ರತಿಹತ ಮಾಡೋದುಂಟು. ಇಲ್ಲ ಅಂತ, ಈ ಬಾಣವನ್ನು ಯಾವುದರಿಂದಲೂ ಕೂಡ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ತಡೀಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅವಾರ್ಯ ಅಂತ, ಅನಿವಾರ್ಯ. ಅವಾರ್ಯ ಶಬ್ದದ ಇನ್ನೊಂದು ರೂಪ ಅನಿವಾರ್ಯ ಎನ್ನುವಂಥದ್ದು, ಅದು ಆಗಲೇಬೇಕು ಮುಂದಿನದ್ದು ಅಂತ. ಯಮನು ಕೂಡ ಹಾಗೆ ಅಂತ, ಅವಾರ್ಯ ಅಂತ, ಅನಿವಾರ್ಯ ಅಂತ. ಯಮನನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ, ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗುವಂಥದ್ದೇ. ಅದು ಆ ಸಮಯ ಬಂತು, ಆ ಮುಹೂರ್ತ ಬಂತು, ಆಯುಸ್ಸು ಮುಗಿತು ಅಂದರೆ ಮುಗಿದು ಹೋಗಬೇಕು.
ಆ ಪಾಶಕ್ಕೆ, ಆ ಬಳ್ಳಿಗೆ ಪರಿಹಾರ ಇಲ್ಲ, ಅದನ್ನು ಬಿಡಿಸೋರು ಯಾರೂ ಇಲ್ಲ. ಹಾಗಾಗಿ ಕೃತಾಂತ ಯುವ ಎಂಬ ವಾಲ್ಮೀಕಿಗಳ ವರ್ಣನೆ ಇದೆಯಲ್ಲ, ಅದು ಆ ಯುದ್ಧವನ್ನು ನೆನಪು ಮಾಡಿಕೊಡುವಂಥದ್ದು. ಆ ದಿನ ಗೆದ್ದನೆಂದು ಬೀಗಿದನಲ್ಲ ಯಮಲೋಕದಲ್ಲಿ ರಾವಣ, ಅದು ಮಿಥ್ಯೆ ಅಂತ, ಅದು ಸುಳ್ಳು ಅಂತ. ಅವತ್ತು ಅವನು ಸಾಯಲಿಲ್ಲ, ಸೋಲಿಲ್ಲ ಅಂದರೆ ಕಾಲ ಬಂದಿಲ್ಲ ಅಂತಷ್ಟೇ ಅರ್ಥ. ಆ ಕಾಲ ಅಲ್ಲ, ಆ ಲೋಕ ಅಲ್ಲ, ಆ ವ್ಯಕ್ತಿತ್ವ ಅಲ್ಲ. ಬೇರೆ ಕಾಲ, ಬೇರೆ ಲೋಕ, ಬೇರೆ ಸಂದರ್ಭ, ಬೇರೆ ವ್ಯಕ್ತಿತ್ವ ಅದಕ್ಕಾಗಿ ಬರ್ತದೆ. ಇವನಿಗೆ ಯಾಕೆ, ಯಾವ ಕಾರಣಕ್ಕೆ ದೇವತೆಗಳಿಂದ ಸಾವಿಲ್ಲ, ರಾಕ್ಷಸರಿಂದ ಸಾವಿಲ್ಲ, ಪಕ್ಷಿಗಳಿಂದ ಸಾವಿಲ್ಲ, ಹೀಗೆಲ್ಲ ವರ ಕೇಳಿದ್ನಲ್ಲ, ಮನುಷ್ಯನಾಗಿ ಬರ್ತಾನೆ ಭಗವಂತ. ಅವನು ಊರಲ್ಲೇ ಸಾವಿದೆ ಅವನಿಗೆ, ಯಮಲೋಕದಲ್ಲ, ಅವನ ಊರಲ್ಲಿ ಲಂಕೆಯಲ್ಲೇ ಸಾವಿದೆ ಅವನಿಗೆ. ಹಾಗಾಗಿ ಸಾಯಲೇಬೇಕು ಅವನು ಅಂತ. ರಾವಣಸ್ಯ ಹರನ್ ಪ್ರಾಣಾನ್ ವಿವೇಶ ಧರಣೀತಲಂ. ರಾವಣನ ಪ್ರಾಣವನ್ನು ಅಪಹರಿಸಿಕೊಂಡು ಆ ಬಾಣವು ಭೂಮಂಡಲವನ್ನು ಪ್ರವೇಶ ಮಾಡಿತು. ಮಕ್ಕಳೇ, ಈ ಕಥೆಯನ್ನು ಯಾಕೆ ನಾವು ನೆನಪು ಮಾಡಿಕೊಂಡು ಅಂದರೆ, ಈ ದಾರಿ ಸರಿಯಲ್ಲ ಅಂತ. ಸಾವನ್ನು ಗೆಲ್ಲಬೇಕು ಅನ್ನೋದು ಸರಿ, ಸಾವನ್ನು ಮೀರಬೇಕು ಅನ್ನೋದು ಸರಿ, ಆದರೆ ಈ ದಾರಿಯಿಂದ ಆಗೋದಿಲ್ಲ ಅದು ಅಂತ. ಯಾವ ದಾರಿಯಿಂದ ಅಂದರೆ ರಾವಣನ ದಾರಿಯಿಂದ ಆಗೋದಿಲ್ಲ ಅಂತ. ಅದನ್ನು ಅವನ ಬದುಕೆ ತೋರಿಸ್ಬಿಡ್ತು, ರಾವಣನ ಬದುಕೆ. ಕೊನೆಗೂ ಅವನ ಮೃತ್ಯುವಶನಾದ. ಅವನು ಒಬ್ಬ ಅಲ್ಲ, ಅವನ ಇಡೀ ಬಂಧು ಬಳಗ, ಅವನ ಸೈನ್ಯ, ಸಚಿವರು ಎಲ್ಲರೂ ಸತ್ತರು, ಅವನು ಸತ್ತ. ಏನು ಸಾವಿನ ಅಕಾಂಡ ತಾಂಡವ ಅದು. ನಾವಾಗಲೇ ಹೇಳಿದ ಹಾಗೆ ಇಡೀ ಲಂಕೆ ಶವಗಳಿಂದ ಆಚ್ಛಾದಿತ. ಲಂಕೆಯ ಸಮುದ್ರದ ಆಳದಲ್ಲಿ ಬರೇ ಶವಗಳೇ, ರಾಕ್ಷಸರ ಶವಗಳು. ಎತ್ತಿಯಲ್ಲಿ ಹಾಕಿಸ್ತಾ ಇದ್ದಂತೆ ರಾವಣ. ಸತ್ತವರನ್ನು, ಅರ್ಧ ಸತ್ತವರನ್ನು, ಪೆಟ್ಟಾದವರು ಅವ್ರನ್ನೂ ಕೂಡ ಎತ್ತಿಯಲ್ಲಿ ಹಾಕಿಸ್ತಾ ಇದ್ದಂತೆ ಸಮುದ್ರಕ್ಕೆ, ಲೆಕ್ಕ ಸಿಕ್ಬಾರದು ಅಂತ. ತುಂಬಿ ಹೋಗಿತ್ತು ಸಮುದ್ರ ರಾವಣನ ಅನುಯಾಯಿಗಳ ಶವದಿಂದ. ಇಂಥ ದೊಡ್ಡ ಒಂದು ಯಮತಾಂಡವ ಅಲ್ಲಿ ನಡೀತು ಅಂತ. ಹಾಗಾಗಿ ನಾವು ಯಮನ ಮುಂದೆ ಗೆದ್ದನೆಂದು ಬೀಗಿದರೆ, ಒಂದು ದಿವಸ ಯಮ ಹಿಂದಿರುಗಿ ಬಂದಾಗ 1000 ರೂಪದಿಂದ ಬಂದಾನು, ಲಕ್ಷಪಟ್ಟು ಕೋಟಿಪಟ್ಟು ಮಿಗಿಲಾಗಿ ತನ್ನ ಫಲವನ್ನು ಕೊಟ್ಟಾನು. ಎತ್ತ ನೋಡಿದಂಥ 1000 ಸಾವು ಎನ್ನುವಂಥ ಸ್ಥಿತಿಯನ್ನು ತಂದಾನು ಎಂಬುದು ರಾವಣನ ಉದಾಹರಣೆ. ಅದು ದೊಡ್ಡ ದುರಂತವೇ ಆಯಿತು. ಹಾಗಾಗಿ ಅವನ ಮೂಲ ಪ್ರಯತ್ನ, ತಪಸ್ಸು ಮಾಡಿ ವರ ಪಡೆಯುವಂಥ ಪ್ರಯತ್ನ, ನನಗೆ ಸಾವು ಬರಬಾರ್ದು, ಫಲಿಸಲಿಲ್ಲ ಅಂತ. ಈ ದಾರಿಲಿ ಆಗೋದಿಲ್ಲ ಅದು ಅಂತ. ಹಾಗಂತ ಸೋತವನು ಸೋದು ಕೂಡ ನಮಗೆ ಪಾಠವೇ ಹೋದು. ನಿಮಗೆ ಎಡಿಸನ್ ಗೊತ್ತಲ್ವಾ? ಥಾಮಸ್ ಆಲ್ವಾ ಎಡಿಸನ್. ಆ ಎಡಿಸನ್ದೊಂದು ಮಾತಿದೆ. ಎಡಿಸನ್ನು ಬಲ್ಬನ್ನು ಕಂಡುಹಿಡಬೇಕಾದ್ರೆ ಎಷ್ಟೋ ಪ್ರಯತ್ನಗಳು ಮಾಡ್ತಾರೆ, ತುಂಬ ಪ್ರಯತ್ನಗಳು ವಿಫಲ ಆಗ್ತವೆ. ವಿಫಲ ಆಯ್ತಲ್ಲ ಅಂತಂದರೆ ಎಡಿಸನ್ ಹೇಳಿದ್ದು ವಿಫಲ ಅಲ್ಲ, ಈ ದಾರಿಲಿ ಆಗೋದಿಲ್ಲ ಅಂತ ಗೊತ್ತಾಯ್ತು ನನಗೆ ಅಂತ. 1000 ದಾರಿಗಳಲ್ಲಿ ಈ ದಾರಿಗಳಲ್ಲಿ ಬಲ್ಬ್ ತಯಾರಾಗೋದಿಲ್ಲ ಅಂತ ಗೊತ್ತಾಯ್ತು ನನಗೆ ಅಂತ. ಅದು ಕೂಡ ಸಂಶೋಧನೆ ಅಂತ. ಸಂಶೋಧನೆ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಸೋಲು ಕೂಡ ಸೋಪಾನವೇ, ಸೋಲು ಹಿನ್ನಡೆಯಲ್ಲ ಅಂತ. ಎಷ್ಟು ಚೆಂದ ಹೇಳಿದ್ದಾರೆ ನೋಡಿ ಅಂತ. ನಾನು ಸೋತಿಲ್ಲ ಅಂತ ಅವ್ರು ಹೇಳೋದು ಅಂತ, ಅದೆಲ್ಲ ಸಂಶೋಧನೆ ಅಂತ. ಈ ಕಡೆಯಿಂದ ಬರೋ ಸಂಶೋಧನೆ ಅಂತ. ಆ ದಾರಿಲಿ ಆಗೋದಿಲ್ಲ ಅಂತ. ಹಾಗೆ ರಾವಣನ ದಾರಿ ಇದೆಯಲ್ಲ, ಈ ದಾರಿಯಿಂದ ಅದು ಆಗುವಂಥದ್ದಲ್ಲ ಅಂತ. ಮತ್ತು ಯಾವ ದಾರಿಯಿಂದ ಆಗಬೇಕು ಅಂದರೆ ಮಾರ್ಕಂಡೇಯರ ದಾರಿಯಲ್ಲಿ ಆಗಬೇಕು. ಮಾರ್ಕಂಡೇಯರ ಸಂದರ್ಭ ಇನ್ನೂ ತುಂಬ ವಿಚಿತ್ರವಾಗಿರುವಂಥದ್ದು, ಇನ್ನೂ ತುಂಬ ಬೇರೆ ರೀತಿ ಇದೆ ಅದು. ಪಾಪ ಅವರು ಹುಟ್ಟುತ್ತಾ ಅಲ್ಪಾಯುಷಿಗಳು, 16 ವರ್ಷದ ಆಯುಸ್ಸು ಅವರಿಗೆ. ಅವ್ರ ತಂದೆಯನ್ನು ಪರಮೇಶ್ವರ ಕೇಳಿದಂತೆ, ನನಗೆ ಎಂಥ ಮಗ ಬೇಕು? 100 ವರ್ಷ ಬಾಳ ಮೂರ್ಖ ಬೇಕಾ, ಅಲ್ಪಾಯುಷಿ ಜ್ಞಾನಿ ವಿವೇಕಿ ಬೇಕಾ, ತಪಸ್ವಿ ಬೇಕಾ ಅಂತ ಕೇಳಿದರೆ, ಯಾವ್ದು ಸರಿ ಹೇಳಿ ನೀವು, ಕ್ವಾಲಿಟಿಯೋ ಕ್ವಾಂಟಿಟಿಯೋ ಅಂತ, ಯಾವ್ದು ಮುಖ್ಯ ಹೇಳಿ? 100 ವರ್ಷ ಬಾಳ ಭೂತ ಕಟ್ಕೊಂಡು ಮಾಡೋದೇನು? 10 ವರ್ಷ ಇದ್ದರೂ 15 ವರ್ಷ ಇದ್ದರೂ ಒಂದು ಒಳ್ಳೆಯ ವಸ್ತು, ಒಳ್ಳೆಯ ವ್ಯಕ್ತಿತ್ವ ಆದರೆ ಅದಕ್ಕೊಂದು ಅರ್ಥ ಇದೆ ಅಂತ, ಔಚಿತ್ಯ ಇದೆ ಅಂತ. ಹಾಗೆ ಅಲ್ಪಾಯುಷಿ ಮಗನನ್ನೇ ಅವ್ರ ತಂದೆ ಆರಿಸ್ಕೊಂಡ್ರಂತೆ. ಆದರೆ ಆ ಸಮಯ ಬಂದಾಗ ಆಯುಸ್ಸು ಮುಗಿದಿದೆ, ಯಮ ಬರಲೇಬೇಕು, ತನ್ನ ಕರ್ತವ್ಯ ಮಾಡಬೇಕು ಅವನು. ಮಾರ್ಕಂಡೇಯರು ಮಾಡಿದ್ದೇನು ಆ ಸಮಯದಲ್ಲಿ? ಶಿವಲಿಂಗವನ್ನು ತಬ್ಬಿ ಹಿಡ್ಕೊಂಡ್ರು ಅಲ್ವಾ ಮಾರ್ಕಂಡೇಯರು. ಹಾಗಾದರೆ ಇದೊಂದು ದಾರಿ ಇದೆ ಅಂತಾಯ್ತು. ಯಮ ಬರೋ ಹೊತ್ತಲ್ಲಿ ಶಿವಲಿಂಗವನ್ನು ತಬ್ಬಿ ಹಿಡ್ಕೊಳ್ಳೋದು ಅಂತ ಆಗತ್ತಾ? ಹಾಗೆ ಮಾಡೋಣವಾ? ಒಂದು ಶಿವಲಿಂಗ ಇಟ್ಕೊಂಡೇ ಓಡಾಡೋದು. ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸಾಹಿತ್ಯನ ನೆನೆಸ್ಬಿಟ್ರೆ ತಬ್ಬಿ ಹಿಡ್ಕೊಂಡ್ಬಿಡೋದು ಅದನ್ನು ಅಂತ. ಇಷ್ಟರಿಂದ ಆಗತ್ತಾ?
ಮಕ್ಕಳೇ, ಯಮ ತಗೊಂಡು ಹೋಗೋದು ಈ ದೇಹನೋ ನಾವು ಯಾವುದರಿಂದ ತಬ್ಗೋತೀವಿ ಆ ದೇಹವನ್ನು ಯಮ ತಗೊಂಡು ಹೋಗೋದಾ, ಅಥವಾ ಒಳಗಿನ ಸೂಕ್ಷ್ಮ ಶರೀರವನ್ನು ತಗೊಂಡು ಹೋಗೋದು? ಯಾವುದನ್ನು ತಗೊಂಡು ಹೋಗೋದು? ನಾವು ಈ ಬರೀ ನಮ್ಮ ಶರೀರದಿಂದ ಲಿಂಗ ತಬ್ಬಿ ಹಿಡ್ಕೊಂಡ್ರೆ ಅವನು ಇಟ್ಕೊ ಅಂತ ನಾವು ಹಾಗೆ ಇರಬೇಕಾದ್ರೆ ಅಂತ, ನಾವು ತಗೊಂಡು ಹೋಗೋದು ಬೇರೆದು, ಇದಲ್ಲ ಅಂತ. ಇದು ಹಾಗೂ ಇಲ್ಲೇ ಇರೋದೆ, ತಗೊಂಡು ಹೋಗೋ ಕಾರ್ಯಕ್ರಮ ಇಲ್ಲ, ತಗೊಂಡು ಹೋಗೋದು ಒಳಗಡೆಗಿದೆ ಅಂತ. ಹಾಗಾಗಿ ನೀವು ತಬ್ಕೋಬೇಕು ಯಾವುದರಿಂದ ಅಂದರೆ ಅಲ್ಲಿಂದ ಅಂತ. ನಿಮ್ಮ ಜೀವ ತಬ್ಕೊಳ್ಬೇಕು ಶಿವನನ್ನು. ಬರೇ ನಮ್ಮ ಕೈ ಮೈ ತಬ್ಕೊಂಡ್ರೆ ಸಾಲದು ಅಂತ, ಪ್ರಯೋಜನ ಇಲ್ಲ ಅಂತ. ನಮ್ಮ ಅಂತರಂಗದಿಂದ ಅಂತ, ನಮ್ಮ ಜೀವದಿಂದ ನಾವು ಶಿವನನ್ನು ತಬ್ಕೊಳ್ಬೇಕು ಅಂತ. ಆಗ ಯಮನ ಭಯ ನಮಗಿಲ್ಲ ಅಂತ. ರಾವಣನದು ಶಕ್ತಿ ಮಾರ್ಗ, ಮಾರ್ಕಂಡೇಯರದು ಭಕ್ತಿ ಮಾರ್ಗ ಅಂತ. ಶಕ್ತಿ ಮಾರ್ಗದಿಂದ ಆಗುವಂಥದ್ದಲ್ಲ. ಎಂತಹ ದೊಡ್ಡ ದೊಡ್ಡ ಶಕ್ತಿವಂತರು ಕೂಡ ಸಾವಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅವರಿಗೆ, ಸಾವನ್ನು ಮೀರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ. ಯಾರು ಶಕ್ತಿವಂತರು ಸಾವನ್ನು ಮೀರಿದ್ರು ಕೂಡ ಅದು ಶಕ್ತಿಯಿಂದ ಅಲ್ಲ. ಈಗ ಹನುಮಂತ ಸಾವನ್ನು ಮೀರಿದಾನೆ, ಶಕ್ತಿಯಿಂದ ಅಲ್ಲ, ಅದು ಇದರಿಂದಲೇ ಅಂತ. ಹಾಗಾಗಿ ಅಂತರಂಗದಿಂದ ಶಿವನನ್ನು ಭದ್ರವಾಗಿ ಆಶ್ರಯಿಸಬೇಕು. ಕಾಲವನ್ನು ಗೆಲ್ಲಲು ಕಾಲನನ್ನು ಆಶ್ರಯಿಸಬೇಕು. ಆ ದಾರಿ ಮಾರ್ಕಂಡೇಯರು ತೋರಿಸಿದ್ದು. ಸುಲಭದ ದಾರಿ ಇದೆ ಅಂತ. ಶಿವನನ್ನು ಭಕ್ತಿ ಮಾಡು, ಶಿವನನ್ನು ಪ್ರೀತಿ ಮಾಡು, ಶಿವನನ್ನು ಆರಾಧಿಸು. ಈ ಪ್ರಕರಣದಲ್ಲಿ ಯಮನೇ ಹೇಳ್ತಾನೆ, ಪ್ರಭು ಇನ್ನು ಮುಂದೆ ಯಾರಾದರೂ ಭಸ್ಮ ಹಚ್ಚಿದರೆ, ಯಾರಾದರೂ ರುದ್ರಾಕ್ಷ ಧಾರಣೆ ಮಾಡಿದರೆ, ಯಾರಾದರೂ ಬಿಲ್ವಾರ್ಚನೆ ಮಾಡಿದರೆ ಅವರ ತಂಟೆಗೆ ನಾನು ಬರೋದಿಲ್ಲ. ಇಲ್ಲಿವರೆಗೆ ರುದ್ರಾಕ್ಷ, ಬಿಲ್ವಪತ್ರೆ, ಭಸ್ಮಗಳಿಗೆ ಯಮ ಅದು ಕಂಡ್ರೆ ದೂರ ಇರ್ತಾನೆ ಅಂತ, ನಾನಿಲ್ಲ ಆ ಕಡೆಗೆ ಅಂತ, ನಾನು ಬರೋದಿಲ್ಲ ಅಂತ. ಇಷ್ಟು ಮಹತ್ವ ಇದೆ ಅಂತ. ಆದರೆ ರುದ್ರಾಕ್ಷಕ್ಕೆ ರುದ್ರಾಕ್ಷದ ಮಹತ್ವವನ್ನು ಕೊಟ್ಟಾಗ, ಬಿಲ್ವಪತ್ರದ ಮಹಿಮೆ ನಮಗೆ ಅರ್ಥ ಆದಾಗ, ಆ ಭಾವ ನಮಗಿದ್ದಾಗ, ಬರೀ ಎಲೆ ಇಲ್ಲದೆ ಇದ್ರೆ ಅದು, ಆದರೆ ಆ ಭಾವ ನಮಗಿದ್ದಾಗ ಇದೆಲ್ಲ ಕೆಲಸ ಮಾಡುವಂಥದ್ದು ಅಂತ. ಹಾಗಾಗಿ ಕಾಲನನ್ನು ಆಶ್ರಯಿಸಬೇಕು, ಭಕ್ತಿ ಮಾಡಬೇಕು. ಭಕ್ತಿ ಪಂಥ ಇದೆ. ಗಟ್ಟಿಯಾಗಿ ಶಿವನನ್ನು ಹಿಡ್ಕೊಂಡ್ರೆ ಯಮ ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಯಮ ಹತ್ರ ಬರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ. ಆ ದಾರಿ ಇದೆ. ಸುಮ್ಮನೆ ಒಂದು ಪ್ರಶ್ನೆ ಇಲ್ಲಿ, ಹಾಗಾದರೆ ಶಿವನನ್ನು ಮಾತ್ರ ಆಶ್ರಯಿಸಿದ್ರೆ ಈ ಕಾರ್ಯ ಅಂದರೆ ಯಮನಿಂದ ತಪ್ಪಿಸ್ಕೊಳ್ಬೋದು, ಬೇರೆ ಯಾವ ದೇವರಿಂದಲೂ ಆಗೋದಿಲ್ವಾ? ಈ ಮಾರ್ಕಂಡೇಯರು ತೋರಿಸಿದ್ದ ಆ ದಾರಿ ಅಲ್ವಾ? ಶಿವನಿಂದ ಮಾತ್ರ ಆಗುವಂಥದ್ದ ಇದು? ಶಿವನನ್ನು ಆಶ್ರಯಿಸಿದ್ರೆ ಮಾತ್ರ ಈ ಫಲ ಇದೆಯಾ ಅಂದರೆ, ಶಂಕರಾಚಾರ್ಯರಾಗಿ ಬಂದು ಹೇಳಿದ್ದಿದೆ. ಏನು ಹೇಳಿ? ಸಕೃದಪಿ ಏನ ಒಂದೇ ಒಂದು ಬಾರಿ ಮುರಾರಿಯ ಅರ್ಚನೆಯನ್ನು ಮಾಡಿದರೆ, ವಿಷ್ಣುವಿನ ಅರ್ಚನೆಯನ್ನು ಮಾಡಿದರೆ, ಮಾಡುವಂತೆ ಮಾಡಿದರೆ, ಮನಸ್ಸಿಟ್ಟು ಮಾಡಿದರೆ, ಆತ್ಮದಿಂದ ಮಾಡಿದರೆ, ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ, ಯಮ ಅವನ ಜೊತೆಗೆ ಯಾವ ಚರ್ಚೆಯನ್ನು ಮಾಡೋದಿಲ್ಲ. ನೀನು ಹೇಳಿದ್ದಕ್ಕೆ ಒಪ್ಪಿಗೆ ಅಂತ ಹೇಳ್ತಾನೆ ಅಂತ. ಚರ್ಚೆ ಮಾಡೋದು ಯಾವಾಗ? ಅಭಿಪ್ರಾಯ ಭೇದ ಇದ್ದಾಗ. ನಮ್ಮ ಅಭಿಪ್ರಾಯಕ್ಕೂ ಯಮನ ಅಭಿಪ್ರಾಯಕ್ಕೂ ಭೇದ ಬಂದುಬಿಟ್ರೆ ಆಗ ಚರ್ಚೆ ಆಗುವಂಥದ್ದು. ನಾವು ಹೀಗೆ ಅಂತ ಹೇಳೋದು, ಯಮ ಹಾಗೆ ಅಂತ ಹೇಳೋದು. ಆದರೆ ನೀವು ಪರಿಪೂರ್ಣವಾದ ಭಕ್ತಿಯಿಂದ ಒಂದೇ ಒಂದು ಬಾರಿ ಮುರಾರಿಯನ್ನು, ವಿಷ್ಣುವನ್ನು ಅರ್ಚನೆ ಮಾಡಿದರೆ ಯಮ ತಂಟೆಗೆ ಬರೋದಿಲ್ಲ ಅಂತ, ಚರ್ಚೆ ಇಲ್ಲ ಅಂತ. ಹಾಗಾಗಿ ಜೀವಯಾನ ಎನ್ನುವಾಗ ಆ ಜೀವಯಾನ ಅದು ಸುಗಮವಾಗಿ ಹೋಗಬೇಕು ಅಂದರೆ, ಹಿಂದಿನ ಜೀವಯಾನ ಪ್ರವಚನದಲ್ಲಿ ಪಾಪಿಗಳು ಏನಾಗ್ತಾರೆ ಅಂತ ಹೇಳಿದ್ವಿ ನಿಮಗೆ, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ನರಳ್ತಾರೆ ಅಂತ. ಈಗಿನ ಜೀವಯಾನದಲ್ಲಿ ಒಬ್ಬ ಪಾಪಿ ಇದ್ದ ಕಥೆ ಅಂತ ಅಂದ್ಕೊಳ್ಳಿ ನೀವು, ರಾವಣನದ್ದು. ಅವನಂಥ ಪ್ರಯತ್ನವನ್ನು ಮಾಡಿದ ಅಂತ. ದೊಡ್ಡ ಪ್ರಯತ್ನ ಅದು, ಸಣ್ಣ ಪ್ರಯತ್ನ ಅಲ್ಲ. ಅಂಥ ದೊಡ್ಡ ತಪಸ್ಸು, ತಲೆ ಕಡಿದು ಹಾಕುವಂಥ ಅಂಥ ತ್ಯಾಗ, ಅಷ್ಟೆಲ್ಲ ಶಕ್ತಿ, ಅಂಥ ಧೈರ್ಯ, ಇಷ್ಟೆಲ್ಲ ಇದ್ದ ರಾವಣನಿಗೂ ಕೂಡ ಆ ದಾರಿಯಿಂದ ಸಾವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ ನೋಡಿ ಅಂತ. ಹಾಗಾಗಿ ದಾರಿ ಇದೆ. ದಾರಿ ಯಾವುದು ಅಂದರೆ ಭಕ್ತಿಯ ದಾರಿ ಅಂತ. ಮಾರ್ಕಂಡೇಯರಂಥವ್ರ ಪ್ರಭಾವ ಎಷ್ಟಂತಂದರೆ, ಮಹಾಭಾರತದ ವನಪರ್ವದಲ್ಲಿದೆ. ಪಾಂಡವರು ವನವಾಸ ಮಾಡಬೇಕಾದ್ರೆ ಮಾರ್ಕಂಡೇಯರ ಆಶ್ರಮದ ಪರಿಸರಕ್ಕೆ ಹೋಗ್ತಾರೆ. ಆಗ ಲೋಮಶ ಮಹರ್ಷಿ ಆ ಮಾರ್ಕಂಡೇಯರ ಚರಿತ್ರೆಯನ್ನು ಪೂರ್ತಿ ಹೇಳ್ತಾರೆ ಧರ್ಮರಾಜನಿಗೆ. ಕಥೆ ಹೇಳ್ತಾರೆ ಮಾರ್ಕಂಡೇಯರ ಬಗ್ಗೆ. ಪೂರ್ತಿ ಕಥೆ ಮುಗಿದ ಮೇಲೆ ಮಾರ್ಕಂಡೇಯರ ಕುರಿತಾಗಿ ಲೋಮಶರು ಧರ್ಮರಾಜನಿಗೆ ಹೇಳೋ ಒಂದು ಮಾತು ಅದ್ಭುತವಾಗಿದೆ. ಧರ್ಮರಾಜ, ಇದು ಮಾರ್ಕಂಡೇಯರ ಆಶ್ರಮ, ಇದು ಅವರು ಇಲ್ಲಿ ತಪಸ್ಸು ಮಾಡ್ತಾ ಇದ್ದಿದ್ದು, ಇಲ್ಲಿ ಶಿವನನ್ನು ಬಳಸ್ಕೊಂಡಿದ್ದು ಮಾರ್ಕಂಡೇಯರು. ಒಂದು ರಾತ್ರಿ ಇಲ್ಲಿ ಉಳಿ,
ಮೃತ್ಯು ನಿನ್ನ ತಂಟೆಗೆ ಬರೋದಿಲ್ಲ ಅಂತ. ಆ ಜಾಗದಲ್ಲಿ ಮಾರ್ಕಂಡೇಯರು ಇದ್ದ ಜಾಗದಲ್ಲಿ ಒಂದು ರಾತ್ರಿ ಉಳಿದವನಿಗೆ ಸಾವಿನ ಭಯ ಇಲ್ವಂತೆ ಅಂತ. ಅತ್ರೈಕ ರಾತ್ರಿ ಮುಷಿತಾಹ ಸರ್ವೇ ಮೃತ್ಯುಂ ತರಂತ್ಯವೈ. ಒಂದು ರಾತ್ರಿ ಇಲ್ಲಿ ಯಾರು ವಾಸ ಮಾಡ್ತಾರೋ ಅವರು ಮೃತ್ಯುವನ್ನು ಮೀರ್ತಾರೆ, ಮೃತ್ಯುವನ್ನು ದಾಟ್ತಾರೆ. ಅಂದರೆ ಆ ಮಾರ್ಕಂಡೇಯರ ಪ್ರಭಾವ ಏನು ನೋಡಿ ಅಂತ. ಅವ್ರು ಎಂಥ ತಪಸ್ಸನ್ನು ಮಾಡಿರ್ಬೇಕು ಅವರು. ಆ ಮಣ್ಣಿನಲ್ಲಿ ಸಾವಿರ ಸಾವಿರ ವರ್ಷಗಳ ನಂತರವೂ ಕೂಡ ಅಷ್ಟು ಶಕ್ತಿ ಇದೆ ಆ ಮಣ್ಣಿನಲ್ಲಿ. ಅಂದರೆ ಏನು ಪ್ರಭಾವ ಬೀರಿರಬೇಕು ಆ ಪುಣ್ಯಾತ್ಮ ಅಂತ. ಹಾಗಾಗಿ ಪ್ರತಿನಿತ್ಯ ಅವರು ಸ್ಮರಣೆ ಮಾಡಬೇಕಂತೆ ಮಾರ್ಕಂಡೇಯರದ್ದು ಅಲ್ವಾ. ಯಾವಾಗ? ಚಿರಂಜೀವಿಗಳ ಸ್ಮರಣೆ ಮಾಡಬೇಕು. ರಾತ್ರಿ ಮಲಗುವಾಗ ಚಿರಂಜೀವಿಗಳ ಸ್ಮರಣೆ ಏನು ಮಾಡಬೇಕು? ಸಪ್ತೈತಿ ಚಿರಜೀವಿನ ಯಾವಾಗಲೂ ಮಾಡ್ಬೋದು, ಮಾಡುವಂಥದ್ದೇ ಅದು. ಹಾಗಾಗಿ ಅವನ ಗಾಳಿ ಬೀಸಿದ್ರೆ ಸಾಕು ಅಂತ. ಅವರು ಒಂದು ಕಾಲದಲ್ಲಿ ಯಾವುದೋ ಕಾಲದಲ್ಲಿ ವಾಸವಾಗಿದ್ದ ಆ ಒಂದು ಸ್ಥಳದಲ್ಲಿ ಒಂದು ರಾತ್ರಿ ವಾಸ ಮಾಡಿದರೆ ಸಾಕು ಅಂತ. ಅವರು ಮೃತ್ಯುವನ್ನು ಮೀರ್ತಾರೆ. ಧರ್ಮರಾಜ ಮೃತ್ಯುವನ್ನು ಮೀರಿದ ಅಂತ. ಅಲ್ಲಿ ರಾತ್ರಿ ವಾಸ ಮಾಡಿರ್ತಕ್ಕಂಥ ಧರ್ಮರಾಜ ಅವನು ಮೃತ್ಯುವನ್ನು ಮೀರ್ತಾನೆ. ಆ ಕಥೆ ಸಾಧ್ಯ ಇದ್ದರೆ ನಾವು ಇನ್ನು ಮುಂದಕ್ಕೆ ಇದೇ ಪ್ರವಚನ ಸರಣಿಯಲ್ಲಿ ಹೇಳೋರಿದ್ದೇವೆ. ಅನುಕೂಲ ಇದ್ದರೆ, ಸಮಯ ಅನುಕೂಲಿಸಿದರೆ, ಹೇಗೆ ಅವನು ಮೃತ್ಯುವನ್ನು ಮೀರಿದ ಅಂತ. ಹೊಡೆದವ್ರು ಯಾರಿಗೂ ಸಾಧ್ಯ ಆಗಲಿಲ್ಲ, ಆದರೆ ಅವನನ್ನು ಮೃತ್ಯು ಮುಟ್ಟಲಿಲ್ಲ ಅಂತ. ಈ ಪ್ರಕರಣ ಅದಕ್ಕೆ ತುಂಬ ಪೂರಕವಾಗಿ ಬರುವಂಥದ್ದು. ಹಾಗಾಗಿ ನಾವೆಲ್ಲ ಇಲ್ಲಿ ಚಿಕ್ಕವರಿದ್ದೀರಿ, ದೊಡ್ಡವರಿದ್ದೀರಿ. ಚಿಕ್ಕವರು ಅಂದ್ರೇನು, ದೊಡ್ಡವರು ಅಂದ್ರೇನು? ಚಿಕ್ಕವರು ಅಂದರೆ ತುಂಬ ದೂರ ಇದೆ ಮೃತ್ಯು ಅಂತ. ದೊಡ್ಡವರು ಅಂದ್ರೇನು? ದೊಡ್ಡ ಹೆಗ್ಗಳಿಕೆ ಅಂತ ಅಂದ್ಕೊಂಡ್ರೆ ನೀವು, ಹತ್ತಿರ ಇದೆ ಅಂತ, ನಿಮಗಿಂತ ಹತ್ತಿರ ಇದೆ ಅಂತ. ನಿಮಗೆಷ್ಟು ಅವಕಾಶ ಇದೆಯೋ ಮಕ್ಕಳೇ, ಅಷ್ಟು ಅವಕಾಶ ದೊಡ್ಡವರಿಗಿಲ್ಲ. ಈಗ ನಿಮಗೆ 14 ವರ್ಷ, 13 ವರ್ಷ, 10 ವರ್ಷ ಅಂದರೆ ಇಲ್ಲಿ ಅನೇಕರು 50 ವರ್ಷ, 60 ವರ್ಷ, 70 ವರ್ಷದಲ್ಲಿ ಇರ್ಬೋದು, 40 ವರ್ಷದಲ್ಲಿ ಇರ್ಬೋದು. ತುಂಬ ಅವಕಾಶ ಕಡಿಮೆ ಇದೆ ನಿಮಗಿಂತ ಅವರಿಗೆ ಅಂತ. ಯಮ ಹತ್ತಿರ ಇದ್ದಾನೆ ಅಂತ. ಆದರೆ ರಾಮ ಹತ್ತಿರ ಇದ್ದರೆ ಯಮನ ಚಿಂತೆ ಏನೂ ಇಲ್ಲ. ರಾಮ ಹತ್ತಿರ ಇದ್ದರೆ ಯಮನ ಚಿಂತೆ ಏನೂ ಇಲ್ಲ. ರಾಮನ ಕಥೆ ಕೂಡ ಅಷ್ಟೇ ಅದ್ಭುತವಾಗಿರುವಂಥದ್ದು. ಅವನಿದ್ದಲ್ಲಿ ಯಮ ಬರೋದಿಲ್ಲ. ಯಾರು ರಾಮನನ್ನು ಆಶ್ರಯಿಸ್ತಾರೋ ಅವರಿಗೆ ಯಮನ ಭಯ ಇಲ್ಲ, ಯಮಲೋಕದ ಭಯ ಕೂಡ ಇಲ್ಲ. ಹಾಗಾಗಿ ಭಕ್ತಿ ಮಾರ್ಗವನ್ನು ಆಶ್ರಯಿಸೋಣ. ಗಟ್ಟಿಯಾಗಿ ಶಿವನನ್ನು ಹಿಡ್ಕೊಳ್ಳೋಣ. ಗಟ್ಟಿಯಾಗಿ ದೇವರನ್ನು ಹೃದಯದಿಂದ, ಮನಸ್ಸಿನಿಂದ ಹಿಡ್ಕೊಳ್ಳೋಣ. ಹಾಗೆ ನಾವು ಮಾಡಿದ್ದೇ ಹೋದಾದರೆ ಯಾವ ಭಯವೂ ಇಲ್ಲ. ಮೃತ್ಯುವಿನ ಭಯ ಇಲ್ಲ, ಮುಪ್ಪಿನ ಭಯ ಇಲ್ಲ, ರೋಗದ ಭಯ ಇಲ್ಲ, ದುಃಖದ ಭಯ ಇಲ್ಲ. ಅಂಥವನಿಗೆ ಮುಕ್ತಿ ಸಿದ್ಧ ಅಂತ. ಯಾರಲ್ಲಿ ಭಕ್ತಿ ಇದೆಯೋ ಅಂಥವನಿಗೆ ಮುಕ್ತಿ ಸಿದ್ಧ. ಹಾಗಾಗಿ ಶಕ್ತಿಯಲ್ಲ, ರಾವಣನ ಶಕ್ತಿಯಲ್ಲ, ಭಕ್ತಿಯ ಶಕ್ತಿ. ಭಕ್ತಿಯ ಶಕ್ತಿಯಿಂದ ಮುಕ್ತಿ. ಹರೇ ರಾಮ. ಈ ನೀವೀಗ ಕೇಳಿದಿರ್ತಕ್ಕಂಥ ಮಂಗಲ ಅದು ಮಾರ್ಕಂಡೇಯರದ್ದೇ. ಅದು ಚಂದ್ರಶೇಖರ ಮಾಶ್ರಯೇ ನಮ್ಮ ಕಿಂಕರಿಷ್ಯತಿ ವೈ ಯಮಃ. ಅವ್ರ ಮಾತು ಅದು, ಮಾರ್ಕಂಡೇಯರ ಮಾತು. ಚಂದ್ರಶೇಖರನನ್ನು ಭದ್ರವಾಗಿ ಆಶ್ರಯಿಸ್ತೇನೆ. ನಮ್ಮ ಕಿಂಕರಿಷ್ಯತಿ ವೈ ಯಮಃ. ಯಮ ನನ್ನನ್ನು ಏನು ಮಾಡಿಯಾನು. ಅದನ್ನು ಮಾರ್ಕಂಡೇಯರ ಮಾತೆ ಆಗಿದ್ದರಿಂದ ಅದನ್ನು ಅನುಸಂಧಾನ ಮಾಡಿ ಮೃತ್ಯುವನ್ನು ಮೀರಲಿಕ್ಕೆ ನಿಮಗದು ಸಹಾಯ ಮಾಡಬಹುದು. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ರತ್ನಸಾನುಶರಾಸನಂ ರಜತಾದ್ರಿಶೃಂಗನಿಕೇತನಂ ಶಿಂಜಿನೀಕೃತಪನ್ನಗೇಶ್ವರಂ ಅಚ್ಯುತಾನಲಸಾಯಕಂ. ಕ್ಷಿಪ್ರದಗ್ಧಪುರತ್ರಯಂ ತ್ರಿದಿಶಾಲಯೈರಭಿವಂದಿತಂ. ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ.
मत्तवारणमुख्यचर्मकृतोत्तरीय मनोहरं पङ्कजासन पद्मलोचन पूजिताङ्घ्रिसरोरुहं देवसिन्धुतरङ्गशीकर सिक्तशुभ्रजटाधरं चन्द्रशेखरमाश्रये मम किं करिष्यति वै यमः। भक्तवत्सलमर्चितं निधमक्षयं हरिदम्बरं सर्वभूतपतिं परात्परमप्रमेयमनुत्तमं सोमवारिनभूताशन सोमपानिखिलाकृतिं चन्द्रशेखरमाश्रये मम किं करिष्यति वै यमः। विश्वसृष्टिविधायिनं पुनरेव पालनतत्परं संहरन्तमपि प्रपञ्चमशेषलोकनिवासिनं क्रीडयन्तमहर्निशं गणनाथयूथसमन्वितं चन्द्रशेखरमाश्रये मम किं करिष्यति वै यमः। मृत्युभीतमृकण्डसूनकृतस्तवं शिवसन्निधौ यत्र कुत्र च यः पठेन्न हि तस्य मृत्युभयं भवेत्। पूर्णमायुररोगतामखिलार्थसम्पदमादरं चन्द्रशेखर एव तस्य ददाति मुक्तिमयत्नतः। चन्द्रशेखर 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 पाहि मां। चन्द्रशेखर 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 रक्ष मां। चन्द्रशेखर 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 पाहि मां। चन्द्रशेखर 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 रक्ष मां। चन्द्रशेखर 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 रक्ष मां। चन्द्रशेखर 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 रक्ष मां।